ನೀವು ಅರ್ಜಿ ಕೊಡ್ರಿ, ಅವೆಲ್ಲ ಪ್ರಶ್ನೆಗಳಲ್ಲ. ನಮ್ಮಿಂದ ನೀನು ಬೆಳೆದಿಲ್ಲ ಅಲ್ಲಿ ನಾವು ವಯಸ್ಸು ಹಣ್ಣನ್ನೇ ತಿಂತಾ ಇರೋದು. ನೋಡಪ್ಪ ಲೈವ್ ಅಲ್ಲಿ ಹೋಗ್ತಾ ಆಯ್ತು ಬಂದೇ ತಾನೆ ನಾವು ಪ್ರಶ್ನೆ ಮಾಡಿ ಬಂದಿಲ್ಲ. ತಡೀರಪ್ಪ, ಈ ಕಡೆ ಬನ್ನಿ. ಹೇಳ್ತಾರಲ್ಲ ಆಡಳಿತನ ಈ ರೀತಿ ಕೇಳೋದಲ್ಲ. ನಿನಗೆ ಸಮಸ್ಯೆ ಐತಾ? ಸಮಸ್ಯೆ ಹೇಳು ನೋಡಿ. ಸಮಸ್ಯೆ ಹೇಳ್ರಿ, ಸಮಸ್ಯೆ ಹೇಳ್ರಿ. ಸಮಸ್ಯೆ ಕೇಳ್ತೀವಿ ನಾವು, ಸಮಸ್ಯೆ ಕೇಳ್ತೀವಿ. ನಾವು ಸತ್ವ ಹೇಳಿ ಸತ್ತದ ನಾವು ಬರ್ತಿದ್ದ ಇಲ್ಲಿಗೆ, ಹೇಳಿ ಸತ್ತದ ಬರ್ತಿದ್ದ ಇಲ್ಲಿಗೆ. ಈ ತರ ಮಾಡಬಾರ್ದು, ಈ ತರ ಮಾಡಬಾರ್ದು. ಗೌರವವಾಗಿ ನಿಮ್ದು ಏನ್ ಮನವಿದೆಯೋ ಕೊಡಿ. ಮನವಿನ ಜಿಲ್ಲಾಧಿಕಾರಿ ಗಮನ ತರ್ತೀವಿ. ನೀವು ಆ ತರ ಮಾತಾಡಬಾರ್ದು. ಐಡಿ ಕಾರ್ಡ್ ಹಾಕಿದ್ದೆ ಬರ್ಬೇಕಾ? ವಿಡಿಯೋ ಮಾಡಪ್ಪ ನೀಟಾಗೆ. ಲೈವ್ ಹೋಗ್ತಾ ಮಾಡ್ಕೆ ನಾನು ಎಡಿಸಿ ಅಂತ ಬಂದು ನಿಂತ್ಕೊತೀನಿ. ನಿಮ್ಮ ಮನೆ ಮೇಲೆ ಕೊಡಿ. ಕಡ್ಡಾಯವಾದ ಸರ್ಕಾರಿ ಸೂಚನೆ ಇದೆ. ನಿಮ್ಮ ಚೀಫ್ ಸೆಕ್ರೆಟರಿ ಸಮೇತ ಕಡ್ಡಾಯ ಐಡಿ ಕಾರ್ಡ್ ಹಾಕೊಳ್ಳೇಬೇಕು. ಇಟ್ ಈಸ್ ಅ ಮ್ಯಾಂಡೇಟರಿ. ಪ್ರಶ್ನೆ ಮಾಡ್ತಕ್ಕಂಥದ್ದು, ಸರ್ಕಾರಿ ವ್ಯವಸ್ಥೆಯನ್ನ ಕೇಳ್ತಕ್ಕಂಥದ್ದು ಪ್ರತಿಯೊಬ್ಬ ದೇಶದ ನಾಗರಿಕನ ಕರ್ತವ್ಯ ಮತ್ತೆ ಹಕ್ಕು. ಟ್ಯಾಕ್ಸ್ ಪೇಯರ್ಸ್ ಡ್ಯೂಟಿ. ಯು ಆರ್ ಆಲ್ ವರ್ಕಿಂಗ್ ಅಂಡರ್ ದಿ ಟ್ಯಾಕ್ಸ್ ಪೇಯರ್ಸ್ ಮನಿ. ನಾವು ನಿಮ್ಮನ್ನ ಗೌರವಿಸ್ತೀವಿ, ನಿಮ್ಮನ್ನ ಪ್ರೀತಿಸ್ತೀವಿ. ಸರ್ಕಾರಿ ನಿಯಮಗಳನ್ನ ನೀವು ಪಾಲಿಸಬೇಕು ಅಂತಕ್ಕಂಥದ್ದು ನಿಯಮ, ಅದನ್ನಷ್ಟೇ ಕೇಳ್ತೀವಿ ಅಷ್ಟೇ. ನಾನು ಎಡಿಸಿ ಆಗಿಲಿಕ್ಕೆ ಬಂದಿದ್ದೀನಿ. ನಿಮ್ ಮನವಿ ಕೊಡಿ. ನಾನು ಈಗ ಊಟಕ್ಕೆ ಟೈಮ್ ಹೊರಗೆ ಬಂದಿದ್ದೀನಿ. ಊಟ ಟೈಮ್ ನಾವು ಇವತ್ತು ಯಾಕಪ್ಪ ಅಂದ್ರೆ ನಾವು ಸೋತೋಗಿದ್ವಿ. ನಾವು ಈಗ ಮನವಿ ಪತ್ರವನ್ನು ಕೊಡ್ತೀನಿ. ಮನವಿ ಪತ್ರವನ್ನು ಕೊಡ್ತಾ ಇದ್ದೀನಿ. ಇಲ್ಲಿ ನೋಡಪ್ಪ, ವಿಡಿಯೋ ಮಾಡ್ಕೊಳ್ಳಿ. ನಾನು ವಿಜ್ಞಾಪನೆ ಕೊಡ್ತೇನೆ. ಯಾಕಪ್ಪ ಅಂದ್ರೆ ನಾವು ನಾನು ಕಷ್ಟ ಇಲ್ಲಿ ಏನಾಗೈತೆ ಅಂದ್ರೆ, ಅವರಿಗೆ ಮೀನ್ ಬೇಕು ಅಂದ್ರೆ ಬೆಳೆಸಕ್ಕೆ ರೈತರು ಬೇಕು, ಕೋಳಿ ಬೇಕು ಅಂದ್ರೆ ಬೆಳೆಸಕ್ಕೆ ರೈತರು ಬೇಕು. 4 ಕಾಸು ಹಣದಾಸೆ ತೋರಿಸಿ ನಮ್ಮಲ್ಲಿ ಮೀನ್ ಬೆಳೆಸ್ಕೊಂಡು ತಿಂದು ನಮ್ ಬಿಲ್ ಆಗಿಲ್ಲ. ಕೋಳಿ ಬೇಕು ಅಂದ್ರೆ ನಾವು ಕೋಳಿ ಬೆಳಿಬೇಕು, ರಾಗಿ ಬೇಕು ಅಂದ್ರೆ ರಾಗಿ ಬೆಳಿಬೇಕು, ಭತ್ತ ಬೇಕು ಅಂದ್ರೆ ಭತ್ತ ಬೆಳಿಬೇಕು. ಇವರು ಸುಖಪತ್ತಿಗೆ ಮೇಲೆ ಇರೋದಕ್ಕೋಸ್ಕರವಾಗಿ ನಾವು ಕಷ್ಟಪಡ್ಬೇಕಂದ್ರೆ ಬಂದವ್ರೆ 4 ಸತಿ ಎನ್ಕ್ವೈರಿ ಮಾಡಾರೆ. ಇವತ್ತು ಈ ಡಿಸಿನೇ ಬಂದು ಎನ್ಕ್ವೈರಿ ಮಾಡ್ಲಿ. ನಮ್ದಲ್ಲಿ ಏನೋ ಲೋಪದೋಷ ತಿಳ್ಕೊಳ್ಳೋದು ಬೇಡ. ಎಲ್ಲ ಕರೆಕ್ಟ್ ಆಗಿದ್ದು ನಾವು ಅರ್ಜಿ ಕೊಟ್ಟು ಹೋಗ್ತಾನೆ ಇದೀವಿ. ಇವತ್ತಕ್ಕೇನು ನಮ್ ಬಿಲ್ ಆಗಿಲ್ಲ. ಮೊನ್ನೆ ಕೂಡ ಹೇಳೋಗಿದ್ವಿ, ನಾನು ಇವತ್ತಿನ ವಿಷ ಕುಡ್ದೇ ಕುಡಿತೀನಿ.
ಇದು ಜವಾಬ್ದಾರಿ ಈ ಸಂಬಂಧಪಟ್ಟ DC ಆಫೀಸೇ ಕಾರಣ. ನಾವು ಕೇಳಿ ಸುಸ್ತಾಗಿದ್ದೀವಿ. ಅದಕ್ಕೆ DC ಸಾಹೇಬರು ಏನ್ ಆದೇಶ ಕೊಡ್ತಾರೆ ಕೊಡ್ಲಿ. ಅವರು DMC ಕಮಿಟಿ ಅವರನ್ನೇ ಸ್ಥಳ ಮಹಾಜರ್ ಮಾಡಿದ್ದಾರೆ. ಅದನ್ನು ಅಪರ ಜಿಲ್ಲಾಧಿಕಾರಿಯಾಗಿ ನಿಮ್ಮ ವ್ಯಾಪ್ತಿ ನಿಜ ಇದೆ, ಗಮನದ ವ್ಯಾಪ್ತಿ ನಿಜ ಇದೆ. ತಾವು ಮನವಿ ಕೊಟ್ರಿ, ತಾವು ಬಂದಿದ್ರಿ, ಅವಧಿ ಬಂದ್ರಿ, ಕೊಟ್ಟಿರಿ, ನಾನು ಕೊಟ್ಟಿದ್ದಲ್ಲಿ ಸರಿ. ಆಮೇಲೆ ಶ್ರೀ ED ಅವ್ರ ಮುಂದೆನೇ ಹೇಳಿ ಸರಿ ಕೊಟ್ಟಿರಿ. ಇದು ನನ್ನ ಜವಾಬ್ದಾರಿ ತಲುಪಿಸಿ. ಇವರು ಮನವಿ ಇವ್ರ ಮನೆ ಬಂದ್ರು ಮನವಿ ಕೊಟ್ಟಿದ್ದಾರೆ. ಇದು ಪೋಸ್ಟ್ಮನ್ ಕೆಲಸ. ಜಿಲ್ಲಾಧಿಕಾರಿ ಇಲ್ಲದೆ ಇರುವಂತ ಸಂದರ್ಭದಲ್ಲಿ ಕರ್ತವ್ಯವನ್ನು ನಿಭಾಯಿಸಬೇಕಾದಂಥದ್ದು ಅಪರ ಜಿಲ್ಲಾಧಿಕಾರಿ ಕೆಲಸ. ನೀವೇನ್ ಹೇಳ್ತೀರಾ? ಇವ್ರು ಕೊಟ್ಟರು ಅದನ್ನ ಕೊಟ್ಟೆ, ಫಾಲೋ ಅಪ್ ಯಾರು ಮಾಡೋರು? ನಾವು ಮಾಡ್ಬೇಕಾ? ಇಲ್ಲ ಸರ್, ಸರಿ ಮಾಡಿಸ್ಬೇಕಲ್ಲ. ಸರ್ ಕರೀರಿ ಸರ್, ಫಿಶರೀಸ್ ಯಾರಿದ್ದಾರೆ ಕರೀರಿ. ನೇರವಾಗಿ ಫೈಲ್ನ ಜಿಲ್ಲಾಧಿಕಾರಿಗಳಿಗೆ ಪಡಿಸ್ತಾರೆ. ಜಿಲ್ಲಾಧಿಕಾರಿಗಳು 3 ವರ್ಷದಿಂದ ಆಗಿಲ್ಲ ಅಂತ ಅವ್ರು ಹೇಳ್ತಾ ಇರೋದು. ಇವತ್ತಿಂದಲ್ಲ ಇದು. ನನಗೆ ಮನವಿ ಕೊಟ್ಟರೆ ಮನವಿಯನ್ನು ಮನೆ ಕೊಟ್ಟೋಗಿರಲ್ಲ ಸರ್, ಮನೆ ಕೊಡಕ್ಕೆ ಈಗಲೂ ನೀವು ರೆಕಾರ್ಡ್ ಮಾಡ್ತಾ ಹೇಳ್ತಿದ್ದೀರಲ್ಲ, ತಲುಪಿಸಿದ್ದೀನಿ ಸರ್. ಜಿಲ್ಲಾಧಿಕಾರಿ ನೋಡಿ ಸರ್, ಜಿಲ್ಲಾಧಿಕಾರಿ ಕಚೇರಿನ ನಾವು ಅಡ್ಮಿನಿಸ್ಟ್ರೇಟಿವ್ ಆಫೀಸ್ ಅಂತ ತಿಳ್ಕೊಂಡಿದ್ದೇವೆ ಬಿಟ್ರೆ ಪೋಸ್ಟ್ ಆಫೀಸ್ ಅಲ್ಲ ಇದು. ಈ ಜಿಲ್ಲೆಯ ಆಡಳಿತದ ಕಚೇರಿ ಸರ್ ಇದು. ಅಧಿಕಾರದ ಇದೆ. ಈಗ ಡ್ಯೂಟೀಸ್ ಅನ್ನ ಡಿಸ್ಚಾರ್ಜ್ ಮಾಡೋ ಕಚೇರಿ ಇದು. ಈಗ ಪೊಲೀಸರು ಲ್ಯಾಂಡ್ ಆರ್ಡರ್ ಮೇಂಟೈನ್ ಮಾಡ್ತಾ ಇದ್ದಾರೆ, ಅವ್ರನ್ನ ಗೌರವಿಸ್ತೀವಿ. DC ಆಫೀಸ್ ಅಂದ್ರೆ ಜಿಲ್ಲೆಯ ಆಡಳಿತವನ್ನ ಅಡ್ಮಿನಿಸ್ಟ್ರೇಟಿವ್ ಮಾಡಬೇಕು. ಬರೀ ಇಲ್ಲಿಂದ ಅರ್ಜಿ ಕೊಟ್ಟರು ನಾನು ಕಳಿಸ್ತೇನೆ ಅಂದ್ರೆ ಪೋಸ್ಟ್ ಆಫೀಸ್ ಆಯ್ತಪ್ಪ, ಪೋಸ್ಟ್ ಮಾಡೋ ಕೆಲಸ. ಪೋಸ್ಟ್ ಆಫೀಸ್ ಕೆಲಸಕ್ಕೆ ನಾವು ಇಷ್ಟೊಂದು ಜನ, ನಮ್ಮ ಸಮಯ, ಮ್ಯಾನ್ ಪವರ್. ಮನವಿ ಕೊಟ್ಟರೆ ತಗೊಳ್ತೀವಿ. ನಾನು ಹೇಳೋದು ಈಗ ಸಾಹೇಬ್ರಿಗೆ ಮೇಡಮ್ ಬರೋವಾಗ ವೆಯ್ಟ್ ಮಾಡ್ತೀನಿ. ಫೋನ್ ಮಾಡಿ, ಫೋನ್ ಮಾಡಿ, ನಾವು ಕಳ್ತೀವಿ, ಹೋಗಲ್ಲ. ಮೇಡಮ್ ಮಾತಾಡಿ ಕೇಳ್ತಾರೆ. ಫೋನ್ ಮಾಡಿ. ಅವರೇ ಒಂದು ಕಮಿಟಿ ಫಾರ್ಮೇಶನ್ ಮಾಡಿ 3 ಸರಿ ಕಳ್ಸಿದ್ವಿ. 3 ಸರಿ ಕಮಿಟಿನಲ್ಲಿ ಬಂದು ಒಪ್ಕೊಂಡವ್ರೆ ಕರೆಕ್ಟ್ ಆಗೈತೆ ಅಂತ. ಈಗ ಮಧ್ಯಕ್ಕೆ ಕೊಕ್ಕೆ ಇಲ್ಲ, DC ಮೇಡಮ್ ಬಂದು ನೋಡ್ಲಿ, ತೊಂದರೆ ಐತೆ ಇಲ್ಲ, ಹಿಂಗಿಲ್ಲ, ಇದ್ದಕ್ಕೆ ಬಾಕ್ಲಾದ ನಾವು ಈಗ ಸಮಯ ಹಾಳಾಯ್ತಲ್ಲ, ಅವರೇ ಈಗ ಬರ್ಬೇಕು. ನಾವು ಒಂದು ಇರಬರ ಬಂಗಾರ ಹಣಕ್ಕೆ ಗಡ್ಡ ಈ ದೇಶದಲ್ಲಿ ಅನ್ನ ಬೆಳೆದ್ರೆ ಇವರು ಬದುಕಕ್ಕಾಗುತ್ತೆ. ಈಗ ಅವ್ರಿಗೆ ಅನ್ನನೇ, ನಾವು ಅನ್ನ ಬೆಳೆದ್ರೆ ತಾನೇ ಇವರು ಬದುಕಕ್ಕಾಗೋದು. ಏನ್ ಮಂಗಳೂರು ಹೋಗ್ಕೊಂಡು ಅನ್ನ ತಪ್ಕೊಂಡು ತಿನ್ನಕ್ಕಾಯ್ತದ? ಕೋಳಿ ಬೇಕು ಅಂದ್ರೆ ನಾವು ಬೆಳಿಬೇಕು, ದುಡ್ಡು ಕೊಡ್ತೀವಿ, ಕೋಳಿ ಬೆಳಿರಿ. ಮೀನ್ ಬೇಕು ಅಂದ್ರೆ ನಾವು ಬೆಳಿಬೇಕು, ದಾಳಿಂಬೆ ಹಣ್ಣು ಬೇಕು ಅಂದ್ರೆ ನಾವು ಬೆಳಿಬೇಕು, ಹಾಲು ಬೇಕು ಅಂದ್ರೆ ನಾವು ಹೊಸ ಕೇಳ್ಬೇಕು. ಇವ್ರು ಹಾಲು ಕುಡಿಯೋದು ನಾವು ಸಗಣಿ ತುಂಬೋದು. ಇಲ್ಲ ಇಲ್ಲ ಆಗಲ್ಲ. ಈಗ ಅವ್ರು ಮಾಡಿ ನಂಬಿಕೆ ಮೇಲೆ ಅವ್ರಿಗೆ ನಂಬಿಕೆ ಇಲ್ಲ ಅಂದ್ರೆ ಅವರೇ ಬರ್ಬೇಕಿತ್ತು. ಮತ್ತೆ ಹೌದು. ಇಲ್ಲಿವರೆಗೂ ಯಾಕೆ ಹೋಗ್ಬಾರ್ದು? ಚೇಂಬರ್ಗೆ ಬಂದಿದ್ದೀವಿ. ಹೇಳಿದ್ವಿ ನಾವು. ಪ್ರಶ್ನೆ ಅದಲ್ಲ, ನಾನು ತಲುಪಿಸಿದ್ದೀನಿ ಅಂತ ಹೇಳ್ತೀನಿ. ಅಷ್ಟು ಬಿಟ್ಟರೆ ಮತ್ತೆ ನಾನು ನಾವು ಬರ್ತೀವಿ ಅಂತ ಸರಿ ಇದೆ. ಈಗ DC ಇಲ್ಲ ಅಂತ ಉತ್ತರ ಕೊಡೋರಾಗ ನೀವೇನೆ ಉತ್ತರ ಅಲ್ಲ ರೀ, ಉತ್ತರ ನಾನು ಎಷ್ಟು ಹೇಳ್ತೀನಿ ಅಷ್ಟು ಹೇಳ್ತೀನಿ. ಬರ್ತೀವಿ ಅಂತ ಹೇಳಿದ್ವಿ ನಾವು. ನನಗೆ ಅಧಿಕಾರ ಮಿತಿ ಶನಿವಾರ ಬರ್ತೀನಿ ಅಂತ ಹೇಳಿದ್ರಾ? ಶನಿವಾರ ಬರ್ತೀವಿ. ನನಗೆ ಅಧಿಕಾರ ಮಿತಿ ಹೇಳಿ ಸರ್, ರಾಷ್ಟ್ರೀಯರಾಗಿ ಸರ್. ಇಲ್ಲ, ಮಿನಿಸ್ಟ್ರಿ ಜೊತೆಗಿದ್ದಾರೆ ಅವರು. ಈಗ 2 ತಿಂಗಳಾಯ್ತು ನಮ್ಮ ಮಿನಿಸ್ಟರ್ ಇದ್ರಾಗಿದ್ದಾರೆ. ನಾವು ಒಂದಿನ ಗೊತ್ತಿಲ್ಲ ನಮಗೆ. 12ನೇ ತಾರೀಕು ನಮಗೆ ಸಿಗಲಿಲ್ಲ. ಬಗ್ಗೆ ಮಾಡೋಣ. ಈಗ ಜಿಲ್ಲಾಧಿಕಾರಿ ಅವ್ರನ್ನ ಭೇಟಿ ಮಾಡೋಣ. ಅವರು ಇರೋ ಸಮಯದಲ್ಲಿ ಅವ್ರನ್ನ ಭೇಟಿ ಮಾಡೋಣ. ಇವಾಗ ಬರ್ತಾರೆ ಅಂದ್ರೆ ಅವರಿಗೆ ವೇಟ್ ಮಾಡೋಣ. ಇವ್ರು ಬಂದಿದ್ದಾರೆ, ಇವ್ರಿಗೊಂದು ಪತ್ರ ಕೊಡೋಣ. ಪತ್ರ ಕೊಟ್ಟು ಈಗ ನಮ್ದೇನ್ ಆಗ್ತಾ ಇದೆ ಅದನ್ನ ನಾವು ಮುಂದುವರ್ಸೋಣ. ಅವ್ರು ಜಿಲ್ಲಾಧಿಕಾರಿ ಅವ್ರು ಬರ್ತಾರೆ ಅಂದ್ರೆ ಅವ್ರು ವೇಟ್ ಮಾಡೋಣ, ಅದನ್ನ ಮುಂದುವರ್ಸೋಣ. ಈಗ ಎಷ್ಟೊತ್ತಿಗೆ ಬರ್ಬೋದು ಸರ್? ನಾವು ಜನ ಅವ್ರ ಮಿನಿಸ್ಟರ್ ಆಯ್ಕೆ ಮಾಡಿದ್ರೆ ನಾವೇ ಸುಪ್ರೀಂ ಸರ್.
ಜನಕ್ಕೂ ಹೇಳ್ಬೇಕಲ್ಲ. ಎಷ್ಟು ಗಂಟೆ ಬರ್ಬೋದು ಸರ್ ಅವರು? ಮೀಟಿಂಗ್ ತಗೊಂಡಿದ್ದಾರೆ. ಓಕೆ. ಮೀಟಿಂಗ್ ನಲ್ಲಿ ಎಲ್ಲಿ ಸರ್, ಯಾವ ಜಾತಿ? ಮೆಡಿಕಲ್ ಕಾಲೇಜ್ ಮೆಡಿಕಲ್ ಕಾಲೇಜಾ? ಮೇಡಮ್ ಎಸ್ ಅವರು DC ಅವರು ಕಮಿಷನರ್ ಎಲ್ಲ ನಾನು ಅಲ್ಲಿಂದ ಮೀಟಿಂಗ್ ನಲ್ಲಿ ನೀವು ಇಂಟೆಲಿಜೆನ್ಸಿ ಕೇಳಿ ಸರ್, ಎಷ್ಟೊತ್ತಿಗೆ ಮೀಟಿಂಗ್ ಈಗ ಜನನು ಕಾಯ್ಬೇಕಲ್ಲ ಸರ್, ನಮ್ಗೂ ಪೇಷನ್ಸ್ ಅಲ್ವಾ. ಈಗ ಶನಿವಾರ ಬರ್ತೀವಿ ಅಂತ ಹೇಳೋಗಿದ್ದೀವಿ. ಹಿಂಗೆ ಚರ್ಚೆ ಸ್ಟಾರ್ಟ್ ಆದ್ರೆ ಇಷ್ಟೊತ್ತಿಗೆ ಮುಗಿತೈತೆ ಅಂತ ಹೇಳಕ್ಕಾಗಲ್ಲ. ಮುಗಿದ್ಮೇಲೆ ಬರ್ತಾರೆ. ಆಯ್ತು ಸ್ವಾಮಿ, ನಾವು ಸಂಜೆ ಬೆಳಗಿಂದ 4 ಗಂಟೆಗ್ಲಿ ಅವ್ರ ಚರ್ಚೆ ಮುಗಿದಾಗ ನಾವಿಲ್ಲೇ ಕುಂತಿರ್ತೀವಿ. ನಾವು ಹೋಗಕ್ ತಯಾರಿಲ್ಲ, ಇಲ್ಲ ವಿಷ ಕುಡಿಯೋಕೆ ರೆಡಿ ಇದೀವಿ. ಇನ್ಯಾದಕ್ಕೆ ಬದುಕ್ಬೇಕ್ರಿ ನಾವು? ಹೆಂಡ್ರ ಮಕ್ಳು ಉಗಾದಿ ಹಬ್ಬದಲ್ಲಿ ಕಿವಿಗೆ ಉಜ್ಜಬೇಕು, ವಾಲೆಲ್ಲ ಎಲ್ಲ ಅಡಾಕಿ ಬಂಡವಾಳ ಹಾಕಿದ್ದೀನಿ ನಾನು. ನನ್ನ ಹೆಂಡತಿ ಮಕ್ಕಳು ತಗೊಳ್ಳಿ ವಾಲಿಲ್ಲ ಉಗಾದಿ ಹಬ್ಬದಾಗೆ. ಹೆಂಗ್ ಈ ನೆಂಟ್ರ ಮನೆಗೆ ಹೋಗಿ ವಾಲೆ ಹಾಕೊಂಡು ವಾಲೆಲ್ಲ ತೊಗೊಂಡು ಅಡಾಕಿದ್ದೀವಿ. ಅದಕ್ಕೆ ಇವ್ರಿಗೆ ಜವಾಬ್ದಾರಿ ಬೇಡವೆ ಅಧಿಕಾರಿಗಳಿಗೆ? ನಾವೇನು ಕೇಳಿದ್ವಿ ಅವ್ರಿಗೆ? ಮೊದಲನೇದಾಗಿ ಸಮಸ್ಯೆ ಏನು? ಕಾರ್ಯಾದೇಶ ಕೊಟ್ಟಿದ್ದಾರೆ, ನೀವು ಮಾಡ್ಕೊಳ್ಳಿ ಅಂತ. ಇವ್ರು ಅಪ್ಲಿಕೇಶನ್ ಹಾಕಿದ್ದಾರೆ. ಸುಮ್ಮನೆ ಆರಾಮಾಗಿರಿ, ಕೂಲ್ ಆಗಿರಿ. ಇವ್ರೊಬ್ರೇ ಅಲ್ಲ, ಇನ್ನೂ ಕೆಲವರು 30 ಜನ ಕೊಟ್ಟಿದ್ದಾರೆ. 30 ಜನದಲ್ಲಿ ಯಾರು ಸರಿಯಾಗಿ ಮಾಡಿದಾರೋ ಅವರಿಗೆ ಹಣವನ್ನ ರಿಲೀಸ್ ಮಾಡಿ. ಯಾರು ಭ್ರಷ್ಟಾಚಾರ ಮಾಡಿದಾರೋ ಅಥವಾ ಸರಿಯಾಗಿ ಲೀಗಲ್ ಆಗಿ ಇಲ್ಲಿಗಲ್ ಆಗಿ ಮಾಡಿದಾರೋ ನಾವು ಏನು ಅವ್ರಿಗೆ ಅವ್ರು ಸಪೋರ್ಟ್ ಮಾಡ್ತಾ ಇಲ್ಲ. ಯಾರು ಲೀಗಲ್ ಆಗಿ ಮಾಡಿ ಸರಿಯಾಗಿ ವ್ಯವಸ್ಥೆಯನ್ನ ಕಟ್ಟಿದಾರೋ, ಆಮೇಲೆ ಈ ಕಾರ್ಯಾದೇಶವನ್ನ ಕೊಟ್ಟಿರೋರು ಇಲಾಖೆಯವರೇ. ಇವ್ರು ಇಲಾಖೆಯವರು ನೀವು ಮಾಡ್ಕೊಂಡ್ಬಿಟ್ಟು ಮುಂದುವರಿಸಿ ನಾವು ಹಣ ರಿಲೀಸ್ ಮಾಡ್ತೀವಿ ಅಂತ ಅಂದ್ಮೇಲೆ ಇವ್ರು ಮಾಡಿದ್ದಾರೆ, ಲಕ್ಷಾಂಗಟ್ಟಲೆ ಇನ್ವೆಸ್ಟ್ಮೆಂಟ್ ಮಾಡಿದ್ದಾರೆ. ಇಲ್ಲಾಂದ್ರೆ ಇವ್ರು ಮಾಡ್ಕೊಳಕ್ಕೆ ಹೋಗ್ತಾ ಇರಲ್ಲ. ಇದು ಪ್ರಾಬ್ಲಮ್ ಇರೋದು. ಈಗ ಲಕ್ಷಾಂತರ ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡ್ಬಿಟ್ಟು 3 ವರ್ಷ ಅಲಿತಾ ಇದಾರೆ ಇವರು. ಈಗ ಯಾರು ಸರಿಯಾಗಿ ಮಾಡಿದಾರೋ ಅವ್ರಿಗೆ ರಿಲೀಸ್ ಮಾಡ್ಬೇಕು, ಯಾರು ಸರಿಯಾಗಿ ಮಾಡಿಲ್ವೋ ಅವರಿಗೆ ನಿಲ್ಸಿದ್ರು ನಮ್ಮ ಭಿನ್ನಾಭಿಪ್ರಾಯ ಏನು ಇಲ್ಲ. ಯಾರು ಮಾಡಿದಾರೋ ಅದನ್ನ ಮಾಡ್ಲಿ, ಅವರಿಗೆ ಸರಿಯಾಗಿ ಮಾಡಿರೋರು. ಈಗ ಅದೊಂದು ಪತ್ರ, ನಾವು ಒಂದು ಪತ್ರ ಕೊಡ್ತಾ ಇದೀವಿ. ಇದ್ರ ಬಗ್ಗೆ ನಾನು ಮೊನ್ನೆನೂ ಕೊಡ್ತಾ ಇದ್ವಿ, ಇವತ್ತು ಕೊಟ್ಟಿದ್ವಿ ರೈತರಿಗೆ. ಈಗ ಅದನ್ನು ಒಂದು ದೊಡ್ಡ ಇಶ್ಯೂ ಆಗೋಗ್ತಿದೆ. ಈಗ ಈ ತಿಂಗಳು ಬಿಟ್ರೆ ಇನ್ನು 15 ದಿನ ಬಿಟ್ರೆ ನೀವೇ ಹೇಳಿ, ಮುಂದಿನ ವರ್ಷಕ್ಕೆ ಹೋಗುತ್ತಾ ಇಲ್ವಲ್ಲ? ಹೇಳಿ ಸರ್, ಮುಂದಿನ ವರ್ಷಕ್ಕೆ ಹೋಗುತ್ತಾನೆ ಇದು? ನೋಡಿ, ಈಗ ನೋಡಿ ಕಾರ್ಯಾದೇಶವನ್ನ ಕೊಟ್ಟಿದ್ದಾರೆ. 23 ಎಲ್ಲ ಚರ್ಚೆ ಮಾಡಲು ಸರಿ ಸರ್. ನಾನು ಹೇಳತ್ತೇನೆ ಬರಲ್ಲ ಅಂತ ನೀವು ಹೇಳಿ. ಡೈರೆಕ್ಟ್ ಆಗಿ ಡಿಪಾರ್ಟ್ಮೆಂಟ್ ಬೇರೆ ಡಿಪಾರ್ಟ್ಮೆಂಟ್ ಡೈರೆಕ್ಟ್ ಆಗಿ ಸರಿ ಇರೋ ವಿಚಾರ ನೀವು ಮನವಿ ಕೊಟ್ಟರೆ ನಾನು ಮೇಡಮ್ಗೆ ಪ್ರಾಂಪ್ಟ್ ಆಗಿ ನಾನು ತಲುಪಿಸ್ತೀನಿ. ನೀವು ತಲುಪಿಸುವಂತ ಕೆಲಸ ಮಾಡ್ತೀವಿ, ನಮಗೆ ಎರಡು ಮಾತಿಲ್ಲ. ಮೊನ್ನೆ ಕೊಟ್ಟ ಪೇಪರ್ ತಲುಪಿಸಿದ ಪ್ರಯೋಜನ ಏನಾದ್ರು ಸರ್? ಶನಿವಾರ ದಿನ ನಾವು ಬರ್ತೀವಿ ಅಂತ ಮಾಡಿದ್ವಿ ನಾವು. ಸರ್, ಈಗ ಅವರು ಈಗ ನಾವು ನೀಟಾಗಿ ಅವ್ರು ಕೇಳ್ತಾರೆ, ಹಿಂದಗಡೆ ಅವರು ತಹಸೀಲ್ದಾರ್ ಕೇಳ್ತಿದ್ದಾರೆ ಅವ್ರು ಎಷ್ಟು ಗಂಟೆ ಬರ್ತಾರೆ ನೋಡೋಣ, ನಮ್ಗೆ ವೆಯ್ಟ್ ಮಾಡಕ್ಕಾದ್ರೆ ವೆಯ್ಟ್ ಮಾಡಿ ಅವ್ರನ್ನ ಭೇಟಿ ಮಾಡಿ ಮಾತುಕತೆ ಮಾಡೋಣ. ಈಗ ಇವ್ರು ಬಂದಿದ್ದಾರೆ, ಇವ್ರು ಬಂದು ಕೊಡೋಣ, ಮತ್ತೆ ಕುತ್ಕೊಂಡು ನಾವು ವೆಯ್ಟ್ ಮಾಡೋಣ, ಅದು ಮುಂದುವರ್ಸೋಣ. ನಾವು ಈಗ ನೀವು ಹೇಳ್ದಾಗೆ ಮುಂದಿನ ಹಂತಕ್ಕೆ ಹೋಗೋದು ಬೇಡ. ನಾವು ಏನ್ ಸರ್ಕಾರದಿಂದ ಏನಾಗಬೇಕು ನಿಮ್ ಕೆಲಸ ಮಾಡೋಣ, ಅದನ್ನ ವೆಯ್ಟ್ ಮಾಡೋಣ. ಈಗ ಎರಡನೇ ವಿಷಯ ಹೇಳಿ. ತುಮಕೂರು ಜಿಲ್ಲೆನಲ್ಲಿ ಈಗ ಆಲ್ರೆಡಿ ಗಣಿಗಾರಿಕೆ ನಡೆದಿದೆ, ಅದರಲ್ಲಿ ಅಕ್ರಮ ನಡೆದಿದೆ. ಈಗ ತುಮಕೂರು ಜಿಲ್ಲೆಯಲ್ಲಿ ಅಕ್ರಮ ಗಣಿಗಾರಿಕೆ, ಕಟ್ಟಡ ಗಣಿಗಾರಿಕೆ ಆಗಿ ಈಗ ಆಲ್ರೆಡಿ ಇಡೀ ಜಿಲ್ಲೆಯ ಪರಿಸರ ನಾಶ ಆಗಿದೆ ಪೂರ್ಣ ಪ್ರಮಾಣದಲ್ಲಿ. ಬಹುತೇಕ ನಾವು ತುಮಕೂರು ಜಿಲ್ಲೆ ಜನ ಇಲ್ಲೇ ವಾಸ ಮಾಡೋಕ್ಕಾಗಲ್ಲ. ತುಮಕೂರು ಜಿಲ್ಲಾಡಳಿತ ಮಂಗಳೂರಕ್ಕೆ ಏನಾದ್ರು ನಮಗೆ ಕರ್ಕೊಂಡು ಹೋಗೋದಾದ್ರೆ ನಾವಂತೂ ಹೋಗಕ್ಕೆ ತಯಾರಿಲ್ಲ. ಯಾಕಂದ್ರೆ ಗಣಿಗಾರಿಕೆ ಪರಿಸರ ಹಾಳಾದ್ಮೇಲೆ ನಾವಿಲ್ಲಿ ಬದುಕಂತ ವಾತಾವರಣನೇ ಇಲ್ಲ. ಈಗ ಆಲ್ರೆಡಿ ಅರಣ್ಯ ಇಲಾಖೆಯವರು ವನ್ಯಜೀವಿ ದಾಣ ಬುಕ್ಕಾಪಟ್ಟಣ ಜಿಂಕಾರಣ್ಯದಲ್ಲೂ ಗಣಿಗಾರಿಕೆ ಮಾಡೋದಕ್ಕೆ ಅವರು ವರದಿ ಕೊಟ್ಟವ್ರೆ. ಚಿಕ್ಕನಾಯಕನಹಳ್ಳಿಯಲ್ಲಿ ಗಣಿಗಾರಿಕೆ ಮಾಡಕ್ಕೆ ವರದಿ ಕೊಟ್ಟವ್ರೆ. ಗುಬ್ಬಿಲೂ ಗಣಿಗಾರಿಕೆ ಮಾಡಕ್ಕೆ ವರದಿ ಕೊಟ್ಟಾರೆ. ಚಿನ್ನಹಳ್ಳಿ. ಈಗ ಒಟ್ಟಾರೆ ಇಷ್ಟು ದಿನ ತನಕ ಆಗಿರೋ ಗಣಿಗಾರಿಕೆ ಹಾನಿನೇ R&R ಕಂಪ್ಲೀಟ್ ಮಾಡಿಲ್ಲ. ರಿಫಾರ್ಮೇಶನ್ ಕಂಪ್ಲೀಟ್ ಆಗಿಲ್ಲ. ಆಲ್ರೆಡಿ ಮತ್ತೆ ಗಣಿಗಾರಿಕೆ ಮಾಡಕ್ಕೆ ಅವಕಾಶ ಕೊಡ್ತಾರೆ. ಜಿಲ್ಲಾಡಳಿತಕ್ಕೆ ಗಣಿಗಾರಿಕೆ ಮಾಡೋದಕ್ಕೆ ಅವಕಾಶ ಕೊಡೋದಕ್ಕೆ ಯಾವುದೇ ರೀತಿಯ ರೈಟ್ಸ್ ಇಲ್ಲ. ಜನ ಒಪ್ಪಿದ್ರೆ ಮಾತ್ರ ಗಣಿಗಾರಿಕೆ ಮಾಡಕ್ಕೆ ಅವಕಾಶ ಕೊಡ್ಬೇಕು. ಇಲ್ಲಿ ಕುತ್ಕೊಂಡು ಅಧಿಕಾರಿಗಳು ಅವರು AC ರೂಮಲ್ಲಿ ಕುತ್ಕೊಂಡು ವರದಿ ಕೊಟ್ಟ ತಕ್ಷಣ ಇಲ್ಲಿ ಗಣಿಗಾರಿಕೆ ಮಾಡ್ತೀವಿ ಅನ್ನೋದಕ್ಕೆ ಅವ್ರಿಗೆ ಒಪ್ಪಿಲ್ಲ. ನಾವು ಕೂಡ ಸಂಬಳ ದುಡ್ಡಲ್ಲಿ ಕೆಲಸ ಮಾಡೋದಷ್ಟೇ ಅಧಿಕಾರಿಗಳು. ಜನಕ್ಕೆ ಬೇಡವಾದಂತ ವರದಿಗಳನ್ನ ಕೊಡೋದಕ್ಕೆ ಅವ್ರಿಗೆ ರೈಟ್ಸ್ ಇಲ್ಲ. ಯಾಕೆಂದ್ರೆ
ಇಲ್ಲಿಯ ಗಾಳಿ ಪರಿಸರ ಬೆಟ್ಟ ಗುಡ್ಡಗಳನ್ನ ಕಾಯ್ತಾ ಇರೋರು ನಾವು ಇದು ಹಕ್ಕುದಾರರು. ಫಸ್ಟ್ ಜನರನ್ನ ಕೇಳ್ಬಿಟ್ಟು ವರದಿ ಕೊಡ್ಬೇಕು. ಕುತ್ಕೊಂಡು ಆಫೀಸಲ್ಲಿ ಕುತ್ಕೊಂಡು ಸುಳ್ಳು ವರದಿ ಕೊಟ್ಟು ಜಿಂಕರಣ್ಯ ಅಂತ ಘೋಷಣೆ ಆಗೈತೆ, ವನ್ಯಜೀವಿ ಧಾಮ ಅಂತ. ಚಿಕ್ಕನಾಯಕನಹಳ್ಳಿಯಲ್ಲಿ ಈಗ 2011ರಲ್ಲಿ ನಿಂತಿರೋ ಗಣಿಗಾರಿಕೆ ಇವತ್ತು ವಿಸರಣಕ್ಕೆ ಜಾಗ ಇಲ್ಲ. ಅಂತ ಜಾಗಗಳಿಗೆಲ್ಲ ಇನ್ನೂ ಅವರು ಮರ ಗಿಡನೇ ಬೆಳೆಸಿಲ್ಲ. 15 ವರ್ಷ ಆದ್ರೂ ಒಂದು ಹುಲ್ ಕಡ್ಡಿ ಬಿಟ್ಟಿಲ್ಲ, ಅಲ್ಲಿ ಹುಟ್ಟಿಲ್ಲ. ಅಂತ ಜಾಗಗಳಿಗೆ ಮತ್ತೆ ಗಣಿಗಾರಿಕೆ ಮಾಡಿ ಅಂತ ಅವಕಾಶ ಕೊಡ್ತೀವಿ ಅಂತಂದ್ರೆ ನಾಚಿಕೆ ಅಲ್ಲ. ಎಷ್ಟು ಬೇಜವಾಬ್ದಾರಿತನ ಮತ್ತೆ ಎಷ್ಟು ದುರಾಂಕಾರ ಈ ಜಿಲ್ಲೆಯ ಅಧಿಕಾರಿಗಳಿಗೆ. ಸುಳ್ಳು ವರದಿ ಯಾಕೆ ಕೊಡ್ಬೇಕು? ಸುಳ್ಳು ವರದಿಯನ್ನ ಯಾಕೆ ಕೊಡ್ಬೇಕು ಇವ್ರು ಯಾರು ಸುಳ್ಳು ವರದಿ ಕೊಡಕ್ಕೆ? ಅರಣ್ಯ ಇಲಾಖೆಯವರು ಅರಣ್ಯ ಪ್ರದೇಶದಲ್ಲಿ ಗಣಿಗಾರಿಕೆ ಮಾಡಿ ಅಂತಂದ್ರೆ ಹಾಳಾಗೋಗಿರೋ ಅರಣ್ಯನೇ ಇನ್ನೂ ಬೆಳೆದಿಲ್ಲ. ಹೆಂಗ್ ಕೊಡ್ತಾರೆ ಇವರು ಗಣಿಗಾರಿಕೆಗೆ ಅವಕಾಶನ? ವರದಿ ಹೆಂಗ್ ಕೊಡ್ತಾರೆ? ಜಿಲ್ಲಾಧಿಕಾರಿಗಳ ಗಮನಕ್ಕೆ ಬರ್ದಾಗ ಹೆಂಗ್ ಹೋಗುತ್ತೆ ಈ ವರದಿ? ಏನಾಗ್ತಾ ಇದ್ದಾರೆ ಜಿಲ್ಲಾಡಳಿತ? ಗಣಿಗಾರಿಕೆ ಮಾಡಿ ನೀವೆಲ್ಲ ಗಣಿಗಾರಿಕೆ ಮಾಡಿ ದೇಶ ಕೊಳ್ಳೆ ಹೊಡೆದ್ರೆ ನಾವೆಲ್ಲಿ ಬರ್ತೀವಿ? ನಾವು ಮಂಗಳೂರಿಗೆ ಹೋಗೋಣ. ತುಮಕೂರು ಜಿಲ್ಲಾಡಳಿತ ನಮ್ಮ ಮಂಗಳೂರಿಗೆ ಏನಾದ್ರು ವಾತಾವರಣ ಸೃಷ್ಟಿ ಮಾಡೈತಾ? ತುಮಕೂರು ಜಿಲ್ಲೆ ಜನ ಹೋಗ್ರಪ್ಪ ನೀವು ಮಂಗಳೂರಿಗೆ ವಾತಾವರಣ ಐತಾ? ನೀವೇನಿರ್ತೀರಾ? ಇಡೀ ಜಿಲ್ಲೆನಲ್ಲಿ ಗಣಿಗಾರಿಕೆಯಾಗಿ ನಾಶ ಆದ್ರೆ ನೀವು ತುಮಕೂರು ಜಿಲ್ಲೆ ಒಳಗೆ ಕೆಲಸ ಮಾಡೋ ಅಧಿಕಾರಿಗಳು ಎಲ್ಲಿ ವಾಸ ಮಾಡ್ತೀರಾ? ವಾತಾವರಣನೇ ಸರ್ವನಾಶ ಆದ್ಮೇಲೆ ಎಲ್ಲಿ ವಾಸ ಮಾಡ್ತೀರಾ? ಇಲ್ಲಿಯ ಉಸ್ತುವಾರಿ ಮಂತ್ರಿಗಳು ಎಲ್ಲಿ ಹೋಗ್ತಾರೆ? MLAಗಳು ಎಲ್ಲಿ ವಾಸ ಮಾಡ್ತಾರೆ? ಅವ್ರೇನ್ ಬೇರೆ ಪಾರಿಗೆ ಹೋಗ್ತಾರಾ? ಇವೆಲ್ಲ ಅತ್ಯಂತ ಗಂಭೀರವಾದಂತ ವಿಚಾರಗಳು. ತುಮಕೂರು ಜಿಲ್ಲಾಡಳಿತ ಪ್ರಶ್ನೆ ಮಾಡಲ್ಲ ಯಾರು ಅಂತ ತಿಳ್ಕೋಬಾರ್ದು. ಜನ ಪ್ರಶ್ನೆ ಮಾಡಕ್ಕಿದ್ದಾರೆ. ಕಾಮನ್ ಸೆನ್ಸ್ ಇಟ್ಕೊಂಡು ಕೆಲವೊಂದು ವರದಿಗಳನ್ನ ತಯಾರು ಮಾಡ್ಬೇಕಾಗ್ತದೆ. ಸತ್ಯ ಏನಿದೆ, ವಾಸ್ತವ ಏನಿದೆ ಅದು ಮಾಡ್ಬೇಕು. ಈಗ ಆಲ್ರೆಡಿ ಹಾಳು ಮಾಡಿರೋದು ಗಣಿಗಾರಿಕೆ ಕೋಟ ನಮ್ದಲ್ಲ. ನಮ್ಮ ಮಕ್ಕಳು ಮೊಮ್ಮಕ್ಕಳು ಕೋಟ ಖಾಲಿ ಮಾಡಿ ಹಾಕಿರೋದು. ನಮ್ಮ ಮರಿಮಕ್ಳು ಕೋಟನೂ ಇಲ್ಲ. ಈಗ ಇಡೀ ತುಮಕೂರು ಜಿಲ್ಲೆ ಒಳಗೆ ಎಲ್ಲ ಬೆಟ್ಟ ಗುಡ್ಡ ಅರಣ್ಯ ಎಲ್ಲ ಬಕ್ಕಂಡ್ ಹೋದ್ರೆ ಎಲ್ಲಿ ಹೋಗೋದು ನಾವು? ವಾಸ್ತವವಾಗಿ ವರದಿಗಳ ಆಧಾರದ ಮೇಲೆ, ಸ್ಥಳೀಯ ವರದಿ ಆಧಾರದ ಮೇಲೆ ಜಿಲ್ಲಾಧಿಕಾರಿಗಳು ಕೆಲಸ ಮಾಡಬೇಕು. ಪೋಸ್ಟ್ ಮ್ಯಾನ್ ತರ ಕೆಲಸ ಮಾಡಿದ್ರೆ ಡಿಸಿಗಳು ಹಾಕ್ಬೇಕು, ನಮಗೆ IAS IPS ಹಾಕ್ಬೇಕು, ಎಕ್ಸಿಕ್ಯೂಟಿವ್ಸ್ ಹಾಕ್ಬೇಕು. AMERCL ಅಂತ ಹೇಳಿ ಏನು ಕೆಲಸ ನಡೀತಾ ಇದೆ, ಇದ್ಯಾವುದು ಸಹ EIA SI ವರದಿಗಳಂದ್ರೆ EIA ಅಂದ್ರೆ ಎನ್ವೈರನ್ಮೆಂಟಲ್ ಇಂಪ್ಯಾಕ್ಟ್ ಅಸೆಸ್ಮೆಂಟ್, ಸೋಷಿಯಲ್ ಇಂಪ್ಯಾಕ್ಟ್ ಅಸೆಸ್ಮೆಂಟ್, ಇವ್ಯಾವ ದೀರ್ಘಕಾಲದ ಅಧ್ಯಯನ ಆಗೇ ಇಲ್ಲ. ಯಾವುದೇ ಅಧ್ಯಯನ ಆಗದಲೆ ಎಷ್ಟು ಹಾನಿ ಆಗೈತೆ ಅನ್ನೋದೇ ಗೊತ್ತಿಲ್ಲದೆ KMERCL ಸೆಪ್ನಿಸ್ಗೆ 2018 ವರದಿ ಕೊಟ್ಟಿದೀವಿ, ಸುಪ್ರೀಂ ಕೋರ್ಟ್ ಆರ್ಡರ್ ಕೊಟ್ಬಿಟ್ಟೈತೆ ಅಂತ ಬಂದ್ಬಿಟ್ಟು ಸಿಕ್ಕಿತ್ತವೆಲ್ಲ ಕಾಂಕ್ರೀಟ್ ರೋಡ್ ಮಾಡ್ತೀನಿ, ಸಿಕ್ಕಿತ್ತ ಚರಂಡಿ ಮಾಡ್ತೀನಿ, ಸಿಕ್ಕಿತ್ತ ಬಿಲ್ಡಿಂಗ್ ಕಟ್ತೀನಿ ಅಂತಂದ್ರೆ ಹಾಳಾಗಿರೋ ಅರಣ್ಯ ಯಾರಪ್ಪ ಬೆಳೆಸೋರು? ಹಾಳಾಗಿರೋ ಪರಿಸರನ ಯಾರು ಉದ್ಧಾರ ಮಾಡೋರು? ಯಾರು ಎಲ್ಲ ದುಡ್ಡು ಇದಕ್ಕೆ ಖಾಲಿ ಮಾಡಿದ್ಮೇಲೆ ಅದನ್ನ ರಿಪೇರಿ ಮಾಡಾರೆ. ಗರಿಷ್ಠ ಮಟ್ಟದ ಕಾಮನ್ ಸೆನ್ಸ್ ಇದು ಪ್ರತಿಯೊಬ್ಬ ನಾಗರಿಕರು ಯೋಚನೆ ಮಾಡ್ಬೇಕಾಗಿತ್ತು. ಇವತ್ತಿನ ಪರಿಸ್ಥಿತಿ ಒಳಗೆ ಇಲ್ಲಿಯ ವಾತಾವರಣ, ಇಲ್ಲಿಯ ಪರಿಸರ ಇದ್ರೆ ನೀವು ಕೆಲಸ ಮಾಡ್ಬೋದು, ನಾವು ಕೆಲಸ ಮಾಡ್ಬೋದು, ಜನರು ವಾತಾವರಣದ ವಾಸ ಮಾಡ್ತಾರೆ. ಇರೋದು 1300 ಕೋಟಿ, ಒಂದೊಂದು ತಾಲೂಕು ಎಲ್ಲ ಸೇರಿ 2,500 ಕೋಟಿ ದುಡ್ಡು ಐತೆ ಅಂದ್ಬಿಟ್ಟು ಸಿಕ್ತಾರಲ್ಲ. KTPP ಕಾಯ್ದೆ ಉಲ್ಲಂಘನೆ. ಅವ್ರಿಗೆ ಬೇಕಾದ ಡಿಪಾರ್ಟ್ಮೆಂಟ್ ಅವರು ಪೀಸ್ ವರ್ಕ್ ಅಗ್ರಿಮೆಂಟ್ ಹಾಕಿ ಅಂತವ್ರೆ, ಟೆಂಡರ್ ಕರೀತಾ ಇಲ್ಲ. 1 ಲಕ್ಷದ ಮೇಲೆ ಏನಾದ್ರು ಕೆಲಸ ಮಾಡ್ಬೇಕು ಅಂದ್ರೆ ಕಡ್ಡಾಯವಾಗಿ ಟೆಂಡರ್ ಕರಿಬೇಕು. ಪ್ರತಿ ಇಲಾಖೆರು KMERCL ದುಡ್ಡು ಐತೆ ಅಂದ್ಬಿಟ್ಟು 5-5 ಲಕ್ಷ ಪೀಸ್ ವರ್ಕ್ ಅಗ್ರಿಮೆಂಟ್ ಮಾಡ್ಕೊಂಡು ಲೂಟಿ ಹೊಡೆಯಕ್ಕೆ ನಿಂತಿದ್ದಾರೆ ಈ ತುಮಕೂರು ಜಿಲ್ಲೆ ಒಳಗೆ. ಇದೆಲ್ಲ ನಡೆಯಲ್ಲ. ತುಮಕೂರು ಜಿಲ್ಲಾಧಿಕಾರಿಗಳೇ ಇದಕ್ಕೆ ಪ್ರೋಗ್ರಾಮಿಂಗ್ ಆಫೀಸರು, ಇಲ್ಲೇನೆ ನಿರ್ಧಾರ ಆಗೋದು. ತುಮಕೂರು ಜಿಲ್ಲಾಧಿಕಾರಿಗಳು ಮೈ ಮರ್ತು ಮನಿಕೊಂಡ್ರೆ KRS ಪಕ್ಷದವರು, ಪರಿಸರವಾದಿಗಳು, ರೈತ ಸಂಘದವರು ಮೈ ಮರ್ತಿಲ್ಲ. 2,500 ಕೋಟಿ ರೂಪಾಯಿ ದುಡ್ಡನ್ನ ಎಲ್ಲ ತೇಗ್ಬೇಕು ಅಂತ ಹೊಟ್ರೆ ನಾವ್ಯಾಕೆ ಸುಮ್ಮನಿರ್ಬೇಕು? ಒಂದ್ ಕಡೆ ಕಳಪೆ ಕಾಮಗಾರಿ ಮಾಡ್ತಾರೆ, ಕಾಂಕ್ರೀಟ್ ರಸ್ತೆ ಮಾಡ್ತಾರೆ. ಒಂದ್ ಕಾಂಕ್ರೀಟ್ ರಸ್ತೆ ಮಾಡ್ಬೇಕಾದ್ರೆ ಏನ್ ಮಾಡ್ತಾರೆ? ಇನ್ನೊಂದ್ ಯಾವ್ದೋ ಬೆಟ್ಟ ಗುಡ್ಡ ಕರಗಿಸ್ತಾರೆ, ಅಲ್ಲೋಗಿ ಜಲ್ಲಿ ಕ್ರಶ್ ಮಾಡ್ತಾರೆ, ಡಸ್ಟ್ ತಗೊಂಡ್ಬರ್ತಾರೆ, ಇನ್ನೊಂದು ಸಿಮೆಂಟ್ ಅಂತಾರೆ, ಕಳಪೆ ಕಾಮಗಾರಿ ಮಾಡ್ತಾರೆ. ಒಂದ್ ಕಡೆ ಪರಿಸರ ಸರ್ ಮಾಡ್ತೀವಿ ಅಂತಾರೆ, ಪರಿಸರ ಹಾಳು ಮಾಡಿ ಕಳಪೆ ಕಾಮಗಾರಿ ಮಾಡಿ 3 ದಿವಸಕ್ಕೆ ಗುಂಡಿ ಬೀಳಂತಾರೆ, ಎಷ್ಟೇ ಮಾಡ್ತಾರೆ. ರಿಫಾರ್ಮೇಶನ್ ಅಂತಂದ್ರೇನು, ರೆಕ್ಲಮೇಶನ್ ಅಂದ್ರೇನು, R&R ಅಂದ್ರೇನು, ಅದ್ರ ಅರ್ಥ ಏನು? ಪರಿಸರ ಪುನರುಜ್ಜೀವನೆ, ಮಾನವ ಅಭಿವೃದ್ಧಿ ಸೂಚ್ಯಾಂಕ ಇವೆಲ್ಲವೂ ಸಹ ಅಸೆಸ್ಮೆಂಟೇ ಆಗಿಲ್ಲ. ನೀವು ಆಲ್ರೆಡಿ 2,500 ಕೋಟಿಗೆ ಆಕ್ಷನ್ ಪ್ಲಾನ್ ಮಾಡ್ಕೊಂಡು ಟೆಂಡರ್ ಕರ್ಕೊಂಡು ಪೀಸ್ ವರ್ಕ್ ಮಾಡ್ಕೊಂಡು ಕೆಲಸ ಮಾಡ್ತಾ ಇದ್ದಾರೆ. ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಕೆಲಸ ಮಾಡ್ತೀವಿ ಅಂತ ಬರೋಬಿ ನೋಡೋಣ. ಅವ್ರ ಯೋಗ್ಯತೆ, ಅವ್ರ ಜೀವಮಾನದಾಗ ಏನಾದ್ರು 1 ಎಕರೆ ಅರಣ್ಯ ಬೆಳೆಸಾರ ನೋಡೋಣ. ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಆಗಿ RFಗಳೆಲ್ಲ 5-5 ಲಕ್ಷ ರೂಪಾಯಿನೂ ಪೀಸ್ ವರ್ಕ್ ಮಾಡ್ಕೊಂತಾರೆ. 20-20 ಕೋಟಿ ಒಬ್ಬೊಬ್ಬ RF 5-5 ಲಕ್ಷ ರೂಪಾಯಿ ಪೀಸ್ ವರ್ಕ್ ಮಾಡ್ಕೊಂಡು ದಂಡ ಮಾಡಕ ಬಂದಿರೋದಿದೆ.
ಏನ್ ಮಾಡ್ತಾ ಇದ್ದಾರೆ ಜಿಲ್ಲಾಧಿಕಾರಿಗಳು? ಏನ್ ನಡೀತಾ ಇದೆ ಈ ಜಿಲ್ಲೆ ಒಳಗೆ? ಗಣಿ ಬಾಧಿತ ಪ್ರದೇಶದ ಅಭಿವೃದ್ಧಿ ಅಂತಂದ್ರೆ ಲೂಟಿ ಹೊಡೆಯಲ್ಲ? ಪ್ರತಿ ತಿಂಗಳು ರಿವ್ಯೂ ಮೀಟಿಂಗ್ ಆಗುತ್ತೆ, KMARC MD ಬಂದು ರಿವ್ಯೂ ಮಾಡ್ತಾರೆ. ಏನ್ ಮಾಡ್ತಾರೆ ರಿವ್ಯೂನವರು? ಕನಿಷ್ಠ ಮಟ್ಟದ ಪ್ರಜ್ಞೆ, ಸಂವೇದನೆಗಳಿರ್ಬೇಕು. ಪರಿಸರ ಹಾಳಾಗಿದೆ, ಜನರ ಬದುಕು ಹಾಳಾಗ್ತಾ ಇದೆ, 45 ಡಿಗ್ರಿ 48 ಡಿಗ್ರಿ ಟೆಂಪರೇಚರ್ ಇದೆ, ಜನ ಬದುಕಕ್ಕಾಗಲ್ಲ. ಇಂಥ ಸಂದರ್ಭದೊಳಗೆ ಅರಣ್ಯ ಎಲ್ಲ ನಾಶ ಮಾಡಿ ಗಣಿಗಾರಿಕೆಗೆ ಸುಳ್ಳು ವರದಿ ಕೊಡ್ತಾರ. ನಾಶ ಆಗಲ್ಲ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವ್ರಿಗೆ? ಕೇಳಬಾರ್ದ ಇದನ್ನೆಲ್ಲ? ಸಂಬಳ ಕೊಡೋದು ಯಾಕೆ ಅವ್ರಿಗೆ? ಕಟ್ಪಟ್ಟು ದುಡ್ದು ತೆರಿಗೆ ಕಟ್ಟೋದು ಯಾಕೆ? ಒಳ್ಳೆ ಕೆಲಸ ಮಾಡ್ಲಿ ಅಂತ ಅಧಿಕಾರಿಗಳು. ಇಂಥ ಹೊಲಕ ಕೆಲಸ ಮಾಡೋದಾದ್ರೆ ಜನ ಯಾಕೆ ಬದುಕಬೇಕು ಈ ಜಿಲ್ಲೆ ಒಳಗೆ? ಎಲ್ಲ ಹೋದ್ಮೇಲೆ ಎಲ್ಲಿಗೆ ಹೋಗೋಣ ನಾವು? ನಮಗೆ ಆಕ್ಸಿಜನ್ ಕೊಡ್ತೀರನಪ್ಪ, ಆಮ್ಲಜನಕ ಕೊಡ್ತೀರಾ, ಒಳ್ಳೆ ಗಾಳಿ ಕೊಡ್ತೀರಾ, ಒಳ್ಳೆ ನೀರು ಕೊಡ್ತೀರಾ? ಎಲ್ಲ ಹಾಳಾಗೋದ್ಮೇಲೆ ನಾವೆಲ್ಲಿಗೆ ಹೋಗೋಣ? ರೈತರು ಏನಾಗಬೇಕು? ಅನ್ನ ಹೆಂಗ್ ಬೆಳೆಯೋದು? ಅವ್ರು ವಿಷ ಕುಡಿತೀವಿ ಅಂತಾರೆ. ಕನಿಷ್ಠ ಮಟ್ಟದ ಸೆನ್ಸಿಬಿಲಿಟಿ ಇರೋಂತ ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ ಯಾಕೆ ಬೇಕು ನನಗೆ? ವಿಷ ಕುಡಿಯೋ ತಕ್ಕ ರೈತ ಜಿಲ್ಲಾಧಿಕಾರಿ ಕಚೇರಿ ತಕ್ಕ ಬರೋ ತಕ್ಕ ಹಂಗೆ ಯಾಕೆ ಇಟ್ಕೋಬೇಕು? 3 ವರ್ಷ ಆದ್ರೂ ಯಾಕೆ ಆ ಫೈಲ್ಗಳು ಕ್ಲಿಯರ್ ಆಗಲ್ಲ? ಈ ತರದ್ದೆಲ್ಲ ಅತ್ಯಂತ ಗಂಭೀರವಾಗಿದೆ. ಆಮೇಲೆ ಚಿಕ್ಕನಾಯಕನಹಳ್ಳಿ ತಾಲೂಕಿನಲ್ಲಿ ಅಂಬಾರ್ಪುರ, ಮುತ್ತುಗಳ್ಳಿ, ಮರೆನಡು ಅನ್ನೋ ಭಾಗದಲ್ಲಿ ಸರ್ಕಾರಿ ಜಾಗ ಇವತ್ತು ನೀವು RTC ಹೊರಗೆ ಸರ್ಕಾರಿ ಪಡಾಂತನೇ ಇದೆ. ಆ ಜಾಗಕ್ಕೆ 100 ಎಕರೆಗೆ ಒಬ್ಬ ಯಾವ ರಿಯಲ್ ಎಸ್ಟೇಟ್ ದಂಧೆಕೋರ ಬಂದು ಕಾಂಪೌಂಡ್ ಆಗ್ತಾ ಇದ್ದಾನೆ. ಕಥೆ ಕಾಯ್ತಾ ಇದಾರೆ ತುಮಕೂರು ಜಿಲ್ಲಾಧಿಕಾರಿಗಳು, ಕಿತ್ತೂರು AG, ತುಮಕೂರು ಚಿಕ್ಕನಾಯಕನಹಳ್ಳಿ ತಹಸೀಲ್ದಾರರು. 100 ಎಕರೆ ಕಾಂಪೌಂಡ್ ಆಗ್ತಾನೆ ಸರ್ಕಾರಿ ಪಡ ಭೂಮಿಗೆ. ಹುಲ್ಗನಿ ಕಾವಲು, ಗೋಮಾಳ ಅಂತ ಇದೆ. ಹೆಂಗ್ ಆಗ್ತಾನೆ ಅವ್ನು ಬಂದು? ಇದೇನು ಒಬ್ಬ ಬಗರುಕುಂಗೆ ಒಬ್ಬ ರೈತ ಅರ್ಜಿ ಹಾಕಿದ್ರೆ ಅವ್ನಿಗೆ ಬಗರುಕುಂಗೆ ಅರ್ಜಿ ಹಾಕಕ್ಕೆ 20 ವರ್ಷ 30 ವರ್ಷ ಆದ್ರೂ ಅವ್ನಿಗೆ ಇನ್ನು ಬಗರುಕುಂಗ್ ಮಂಜೂರು ಮಾಡಕ್ಕಾಗಿಲ್ಲ. ಯಾವನ ಬಂದ ಅಂತ ಸೂಟಿಗೆ ಸಿಡ್ಕೊಂಡ್ ಬಂದವನೇ ಅಂತ ಹೇಳಿ 100 ಎಕರೆ ಕಾಂಪೌಂಡ್ ಹಾಕಕ್ ಬಿಟ್ಟೈತಲ್ಲ ತುಮಕೂರು ಜಿಲ್ಲಾಡಳಿತ ಐತ ಸತ್ತೋಯ 100 ಎಕರೆ ಸರ್ಕಾರಿ ಪಡ. ಇವತ್ತು ನೀವು ಈಗಲೇ ಆನ್ಲೈನ್ ಚೆಕ್ ಮಾಡಿ, ಆ ಸರ್ವೆ ನಂಬರ್ಗಳು ಸಮೇತ ಕೊಡ್ತೀನಿ. 100 ಎಕರೆ ಕಾಂಪೌಂಡ್ ಹಾಕಿವನಲ್ಲ ಕಳ್ಳ ರೈತರ ಹೆಸರಿಗೆ. ಏನ್ರಿ ಇದು? ತುಮಕೂರು ಜಿಲ್ಲೆ ಐತಾ ಇಲ್ವಾ? ಕೊಟ್ಟರು ಪರ್ಮಿಷನ್. ಇವತ್ತು ಆ ಲೋಕಾಯುಕ್ತರು ಹೈಕೋರ್ಟ್ ಹೇಳೈತೆ ಅಂತ ಹೇಳಿ ಪಾಪ ಅವರು 78ನೇ ಇಸ್ವಿಲಿ ಕಂದಾಯ ಇಲಾಖೆ ಅವ್ರಿಗೆ ಸಾಗುವಳಿ ಚೀಟಿ ಕೊಟ್ಟವ್ರೆ. ಯಾವ್ದು ಕೊಟ್ಟವ್ರೆ? ಅರಣ್ಯ ಭೂಮಿಗೆ, ತೋಟಗಾರಿಕೆ ಇಲಾಖೆ ಭೂಮಿಗೆ ಈ ಕಂದಾಯ ಇಲಾಖೆನೇ ಸಾಗುವಳಿ ಚೀಟಿ ಕೊಟ್ಟೈತೆ. ಅವ್ರನ್ನ ತೋಟ ಮಾಡ್ಕೊಂಡವ್ರೆ, ಅವ್ರನ್ನ ಅಡಿಕೆ ಗಿಡ ಕಟ್ಕೊಂಡ. ಅವ್ರದ್ದೆಲ್ಲ ತಪ್ಪು ರೈತರದು. ಈಗ ರೈತ ಇದನ್ನ ಗೇಕ ಹೋಗಪ್ಪ ಅಂತ ಸಾಗುವಳಿ ಚೀಟಿ ಕೊಟ್ಟಿದ್ದಕ್ಕೆ ಅವ್ರಿಗೆ ಕೆಲಸ ಮಾಡ್ಕೊಂಡವನೆ. ನಿಮ್ ಇಲಾಖೆಯವ್ರು ಮಾಡಿರೋ ತಪ್ಪಿಗೆ ಇವತ್ತು ಅವ್ರನ್ನ ಒಕ್ಲೆಬ್ಬಿಸ್ತಾರಂತೆ. ಕಳ್ಳ 100 ಎಕರೆ ಸರ್ಕಾರಿ ಭೂಮಿಗೆ ಅವನು ಹಾಕಬಹುದು. ರೈತ ಬದುಕು ಕಟ್ಕೊಳಕ್ಕೆ ನೀವೇ ಕೊಟ್ಟಂತ ದಾಖಲೆ ಮೇಲೆ ಅವ್ರು ಬದುಕ್ತಾನೆ ಅಂತಂದ್ರೆ ಅವನ್ ಜಮೀನ ಸರ್ವೆ ಮಾಡಕ್ ಹೋಗ್ತೀರ. ಮಾಡ್ರಿ, ಬೇಡ ಅನ್ನಲ್ಲ, ಕಾನೂನನ್ನ ಗೌರವಿಸ. ಆದ್ರೆ ರೈತನ ಹಿತಾಸಕ್ತಿಯನ್ನ, ರೈತನ ಬದುಕನ್ನ ಗಮನದಲ್ಲಿ ಇಟ್ಕೊಂಡು ಕೆಲಸ ಮಾಡ್ಬೇಕಾಗುತ್ತೆ. ಸೆನ್ಸಿಬಿಲಿಟಿ ಬೇಕು ಇದೆಲ್ಲ. ಇದೆಲ್ಲ ಅತ್ಯಂತ ಗಂಭೀರವಾದದ್ದು ಸಹ. ದಯಮಾಡಿ ನಾವು ಮನುಷ್ಯ, ನೀವು ಮನುಷ್ಯ, ನೀವು ರೈತರ ಮಕ್ಕಳೇ. ರೈತರಿಲ್ದೆ ಹೋದ್ರೆ ಈ ದೇಶದಲ್ಲಿ ಬದುಕಕ್ಕೆ ಆಗಲ್ಲ. ಅನ್ನ ಬೆಳೆಯೋ ರೈತ ಸತ್ತ ಅವನ ತಲೆ ಮೇಲೆ ಏನಾರ ನೀವು ಆಡಳಿತ ಕಾಲಿಕಕ್ಕೆ ಹೋದ್ರಿದ್ರೆ ನಿಮ್ದು ಸರ್ವನಾಶ. ರೈತ ಇವತ್ತೊಂದು ವಿಷ ಕುಡಿತಾ ನಮ್ ಬಾಟ್ಲಿ ಬರ್ತಾನೆ ಅಂತಂದ್ರೆ, ಬಾಟ್ಲಿ ಇಟ್ಕೊಂಡು ವಿಷ ಕುಡಿಯಕ್ ಬರ್ತಾನೆ ಅಂದ್ರೆ ಶೇಮ್. ನೀವು ನೈತಿಕವಾಗಿ ನೀವು ಅವಮಾನ ಅನುಭವಿಸ್ಬೇಕಾಗಿತ್ತು. ಯಾಕಂದ್ರೆ ಬಹಳ ಗೌರವದಿಂದ ಕಾಣ್ತೀವಿ ಅಧಿಕಾರಿಗಳನ್ನ ನಾವು. ಅದರಿಂದ ದಯಮಾಡಿ ನಾನು ಹೇಳೋದು, ನಿಮ್ DC ಅವ್ರು ಬರೋ ತಕ್ಕ ನನಗೆ ಬರಕ್ಕೆ ತುಂಬಾ ಸೆನ್ಸಿಬಲ್ ಆದಂತ ವಿಚಾರಗಳಿದೆ. ಗಂಭೀರವಾದ ಆಲೋಚನೆ ಮಾಡಬೇಕು, ಚರ್ಚೆ ಮಾಡಬೇಕು. ಕೇವಲ ಬರೀ ನಾವು ಆಯ್ಕೆ ಮಾಡೋ ಜನಪ್ರತಿನಿಧಿಗಳು ಹೇಳ್ತಿದ್ದಂತೆ ಅದೇ ದೊಡ್ಡ ವೇದವಾಕ್ಯ ಅಲ್ಲ. ನಾವ್ ಹೇಳೋದನ್ನು ತಗೋಬೇಕು ಸರ್ಕಾರಿ ಅಧಿಕಾರಿಗಳು. ಅದರಿಂದ ನೋಡಿ, ಇದು ಲಿಖಿತವಾಗಿ ಕೊಟ್ಟಿದ್ದೀನಿ, ಬಹಳ ಇಷ್ಟು ಗಂಭೀರವಾಗಿ ಹೇಳಿದ್ದೀನಿ ಸೆನ್ಸಿಬಲ್ ಆಗಿರೋ ವಿಷಯ. ನೀವು ತುಮಕೂರು ಜಿಲ್ಲೆ ಉಪ ದಂಡಾಧಿಕಾರಿಗಳಾಗಿರೋದ್ರಿಂದ, ಅಪರ ಜಿಲ್ಲಾಧಿಕಾರಿಗಳಿಂದ ACಗೆ ಅಂಬಾರ್ಪುರ, ಮರೆನಾಡು, ಮುತ್ತುಗಳ್ಳಿಯಲ್ಲಿ ಕಾಂಪೌಂಡ್ ಹಾಕಿದ್ದಾರೆ. ಫಸ್ಟ್ ಅದು ಇಮಿಡಿಯೇಟ್ ಕಾನೂನಿಗೆ ಯಾವುದು ಸರ್ಕಾರಿ ಪಡ ಅಂತ ಸರ್ಕಾರ ತಟ್ಟೆ ಅದು. ಅವ್ನು ಎಲ್ಲಿಂದ ಸೂಚನೆ ಸಿಟ್ಕೊಂಡ್ ಬಂದಂಗೆ ಸರ್ಕಾರಿ ಭೂಮಿ ಹಂಚಿಕೆ ಮಾಡೋಕ್ಕಾಗಲ್ಲ. ನಾವು ರೈತರು ಬೇನಾಮಿ ಹೆಸರು ಹಂಚಿಕೆ ಮಾಡಿದ್ರೆ ಜೀವನೋಪಾಯಕ್ಕೆ ರೈತನಿಗೆ ಕೊಡೋದು.
ಜೀವನ ಮಾಡ್ಕೊಳಪ್ಪ ಅಂತ ಯಾರಿಗಾದ್ರು ಕೊಟ್ಟರೆ ಮಂಜೂರು ಮಾಡಿದ್ರೆ ಜೀವನ ಮಾಡ್ಕೊಳಕ್ ಕೊಡೋದು. ಅವ್ನ ಜೀವನ ಮಾಡ್ಕೊಳಕ್ಕಾಗಲ್ಲ, ಅವನ ಕಳ್ಳು ಮಾರಿದ್ರೆ ವಾಪಸ್ ತಗೊಂಡು ಸಾಕ್ತಾನೆ. ಬೇಡ, ಅದು ಬಿದ್ದಿರ್ಲಿ. ಮುಂದಿನ ಪೀಳಿಗೆಗೆ ಅರಣ್ಯ ಬೆಳೆಸೋಣ, ಇನ್ನೊಂದು ಬೆಳೆಸೋಣ. ನಾಳೆ ದಿನ ಮಕ್ಕಳು ಮರಿ ಆದಾಗ ಅವ್ರಿಗೆ ಹಂಚಿಕೆ ಮಾಡೋಣ. ಯಾವನೊಬ್ಬ ಕಳ್ಳ ದಂಧೆಕೋರ್ಗೆ ಇಲ್ಲಿಂದ ಬಂದು ತುಮಕೂರು, ಬೆಂಗಳೂರು, ಮೈಸೂರು, ತುಮಕೂರು ಬೇರೆ ಬೇರೆ ಕಡೆಯಿಂದ ಬಂದಾರೋ ನಮ್ ಸರ್ಕಾರಿ ಭೂಮಿನ ಹೊಡ್ಕೊಂಡ್ ತಿನ್ನಕ್ ನಾವ್ಯಾಕೆ ಅವ್ರಿಗೆ ಭೂಮಿ ಕೊಡ್ಬೇಕು? ಇಲ್ಲೇ ಸರ್ಕಾರಿ ಭೂಮಿ ರೈತರಿಗೆ ಕೊಡೋಣ. ದಯಮಾಡಿ ಎಲ್ಲ ಗಂಭೀರವಾದಂತ ವಿಚಾರ. ಎಲ್ಲ ಈ ತರ ಬನ್ನಿ, ದಯವಿಟ್ಟು ಈ ಕಡೆ ಬಂದ್ರೆ ಗಂಭೀರವಾದಂತ ವಿಚಾರ. ಒಂದು ಫೋಟೋ ಮಾಡ್ಕೊಂಡ್ರಪ್ಪ ಚೆನ್ನೆ. ಯಾರು ಹಚ್ಚಿದ್ದಾರೆ? ಅವರು ಪ್ರಸ್ತಾಪ ಮಾಡಿದ್ದಾರೆ. ಮುಖ್ಯವಾಗಿ ಇಲ್ಲಿ ನಡೆದಿರುವಂತ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ಕಾರ್ಯಕರ್ತರು ಮತ್ತು ರೈತ ಸಂಘದವರಿಗೆ ನಾವು ಹೇಳ್ತಾ ಇರೋದು, ಈಗ ರೈತರದು ಕೆಲವು ಸಮಸ್ಯೆಗಳನ್ನು ತಂದಿದ್ದಾರೆ. ಇಲ್ಲಿ ದೇವರಾಜನಹಳ್ಳಿ ಗ್ರಾಮ ಗರ್ಭಸರಿ ಅವ್ರದ್ದು ಒಂದು ಸಮಸ್ಯೆ ತಂದಿದ್ದಾರೆ. ಇನ್ಯಾರಪ್ಪ ನಿಮ್ದಾಗಪ್ಪ ಸಮಸ್ಯೆ? ಇನ್ನೇನಪ್ಪ? ಪತ್ರ ಕೊಡು, ಸಾಕು, ಪತ್ರ ಕೊಡು. ಇನ್ನೇನಪ್ಪ ಇದು ಡಾಕ್ಯುಮೆಂಟೇಶನ್ ಸಿಕ್ಕೇ ಇಲ್ಲ. ಇದರಲ್ಲಿ ನೂರಾರು ಜನ ರೈತರು ಆಯ್ತು ಇಲ್ಲಿ ಅವರು ಲ್ಯಾಂಡ್ ಆರ್ಡರ್ ಮೇಂಟೈನ್ ಮಾಡಕ್ಕೆ ಅವ್ರು ಬೈರೇಶ್ ಅವ್ರು ಮಾಡಪ್ಪ. ನಿನ್ ಪ್ರಜಾಪ್ರಭುತ್ವದ ಕೇಳು. ಈಗ ಪ್ರತಿಭಟನೆ ಮಾಡ್ಬೇಕೇನಪ್ಪ ನೀನು? ಮಾಡಕ್ಕೆ ಈಗ ಒಂದು ಪತ್ರ ಕೊಟ್ಟು ಅಲ್ಲೊಂದು ಶಾಮೆಯನ್ನ ಹಾಕೋ, ಕೂತ್ಕೋ. ಈಗ ಒಳಗಡೆ ಬಂದು ಮಾಡೋದಕ್ಕೆ ಅವ್ರು ಅವಕಾಶ ಕೊಡಲ್ಲ. ಅದು ಅವಕಾಶ ಇಲ್ಲ, ಅದನ್ನ ಬಿಡೋಣ. ಏನ್ ಅವಕಾಶ ಇದೆಯೋ ಅದನ್ನ ನಾವು ಮಾಡೋಣ, ಓಕೆನಾ? ಒಂದೇದು. ಎರಡನೇದು, ಸರ್ಕಾರದಿಂದ ಏನು ದಯವಿಟ್ಟು ನಾನು ಅಪರ ಜಿಲ್ಲಾಧಿಕಾರಿಗಳಿಗೆ ಕೇಳ್ಕೊಳ್ಳೋದು ಮತ್ತು ಇನ್ನೊಂದು ತಹಸೀಲ್ದಾರ್ ಇದ್ರು, ದಯವಿಟ್ಟು ಸರ್ಕಾರದಿಂದ ಮುಖ್ಯ ಕಾರ್ಯದರ್ಶಿಯಿಂದ ಏನ್ ಸೂಚನೆಗಳಿದೆಯೋ ನಮ್ಮ ಜಿಲ್ಲಾಡಳಿತದ ಕಚೇರಿಯಲ್ಲಿ ದಯವಿಟ್ಟು ಪಾಲಿಸಿ. ನಾನು ಮೊನ್ನೆ ಬಂದೆ, PCPA ಐಡಿ ಕಾರ್ಡ್ ಹಾಕೊಂಡಿಲ್ಲ. ಯಾರೋ ಹುಡುಗವನೇ ಹುಡುಗ ಅಂತ ಅನ್ಕೋತಾ ಇದ್ದೀನಿ. ಹುಡುಗತನ ಅವನೇ ಅವನು. ಇನ್ನೂ ಚಿಕ್ಕ ವಯಸ್ಸು, ಒಂದು 25 ವರ್ಷ ಇರ್ಬೋದು ಅವನಿಗೆ. ಆಮೇಲೆ ಇನ್ನೊಬ್ಬ ಹುಡುಗಿ ನಿಂತಿದ್ದಾರೆ, 18 ವರ್ಷನ 19 ವರ್ಷನ ಹುಡುಗಿಗೆ ನಿಂತಿದ್ದಾರೆ. ಯಾರು ಅಂತ ಅನ್ಕೋಬೇಕು ನಾವು. ದಯವಿಟ್ಟು ಮುಖ್ಯ ಕಾರ್ಯದರ್ಶಿಗಳು ಏನು ಸೂಚನೆಗಳಿದೆ, ಆ ಸೂಚನೆಗಳನ್ನ ಬೇಕಾದ್ರೆ ನಾವು ಪತ್ರ ಕೊಡೋಕ್ಕೂ ರೆಡಿ ಇದ್ದೀವಿ. ಅವುಗಳನ್ನ ಪಾಲಿಸ್ಬೇಕು. ಇಲ್ಲಿ ಚೇರ್ಗಳಿಲ್ಲ, ಎಲ್ಲದಕ್ಕೂ ಬ್ಯಾರಿಕೇಡ್ ಹಾಕ್ದಂಗೆ ಹೋಗ್ಬಿಟ್ಟು ಪ್ರತಿಯೊಬ್ರು ರೈತರು ನಿಂತ್ಕೊಂಡು ಒಬ್ಬ ಅಧಿಕಾರಿ ಜೊತೆ ಮಾತಾಡ್ಬೇಕು. ಕುತ್ಕೊಳ್ಳಕ್ಕೆ ಒಂದು ಸೌಜನ್ಯವಾದ ಒಂದು ವ್ಯವಸ್ಥೆ ಇಲ್ಲ ಇಲ್ಲಿ. ಹಾಗಾಗಿ ಜಿಲ್ಲಾಧಿಕಾರಿ ಕಚೇರಿ ಅಂತ ಜನ ನಮ್ಮ ಕೆಲಸ ಆಗಲಿ ಅಂತ ಬರ್ತಾರೆ. ಬಂದವ್ರಿಗೆ ಒಂದು ದಯವಿಟ್ಟು ಕೈ ಮುಕ್ಕೊಂಡು ಕೇಳ್ತೀನಿ, ದಯವಿಟ್ಟು ನೀವು ಇನ್ಚಾರ್ಜ್ ತಗೊಂಡು ಇದೊಂದು ವ್ಯವಸ್ಥೆಯನ್ನ ಕಟ್ಕೊಡ್ಬೇಕು ಅಂತ ಕೇಳ್ತೀನಿ. ಹಾಗಾಗಿ ಮುಖ್ಯ ಕಾರ್ಯದರ್ಶಿಗಳ ಸೂಚನೆ ಏನಿದೆ ಅದನ್ನ ಎಲ್ಲ ಪಾಲಿಸಿ. ಆಮೇಲೆ ಈ ರೈತರುಗಳದ್ದು ಏನ್ ಸಮಸ್ಯೆ ಇದೆ, ದಯವಿಟ್ಟು ರೈತರು ಬಂದು ಇಲ್ಲಿ ಈ ರೀತಿ ಪ್ರತಿಭಟನೆ ಮಾಡೋದಕ್ಕೆ ಅವಕಾಶವನ್ನ ಮಾಡಿಕೊಡಿದಂಗೆ ಮಾಡಬೇಕು. ಆಮೇಲೆ ನಾವು ತುಂಬಾ ಇಂಪಾರ್ಟೆಂಟ್ ಆದಂತಹ ಗಣಿಗಾರಿಕೆ ವಿಷಯವನ್ನ ನಮ್ಮ ಮಲ್ಲಿಕಾರ್ಜುನ ಅವರು ಪ್ರಸ್ತಾಪ ಮಾಡಿದ್ದಾರೆ. ಹಾಗಾಗಿ ದಯವಿಟ್ಟು ಇದ್ರ ಬಗ್ಗೆ ನೀವು ಕ್ರಮ ಕೈಗೊಳ್ಳಬೇಕು. ನಾವು ಇಲ್ಲ ಅಂದ್ರೆ ನಾವು ಇನ್ನೂ ದೊಡ್ಡವಾದ ಒಂದು ಹೋರಾಟವನ್ನ ನಾವು ಹಮ್ಮಿಕೊಳ್ತೀವಿ. ಇವತ್ತು ಒಂದು ಸೂಚಕವಾಗಿ ಬಂದಿದ್ದೀವಿ, ಇನ್ನೊಂದು ದೊಡ್ಡ ಹೋರಾಟ ಹಮ್ಮಿಕೊಳ್ತೀವಿ. ನಾವು ತುಮಕೂರು ಜಿಲ್ಲೆಯಲ್ಲಿ ಅಕ್ರಮ ಗಣಿಗಾರಿಕೆ ಆಗಿರ್ಬೋದು, ಯಾವನೋ ಒಬ್ಬ ನಮ್ಮ ಕಲ್ಲು ಮಣ್ಣು ದೋಚ್ಕೊಂಡು ಅವನು ಶ್ರೀಮಂತ ಆಗೋದಿಕ್ಕೆ, ಅಥವಾ ಇಲ್ಲಿ ಸರ್ಕಾರಿ ನೌಕರಿಗೆ ಭ್ರಷ್ಟಾಚಾರ ಮಾಡಿಕೊಂಡು ಲಂಚ ನೀಡಿ ವ್ಯವಸ್ಥೆನ ಹದಗೆಡಿಸೋದಕ್ಕೆ ಬಿಡೋಲ್ಲ ನಾವು. ಆ ವ್ಯವಸ್ಥೆ ಕಟ್ಟಲ್ಲ. ತುಮಕೂರು ಜಿಲ್ಲೆಯಲ್ಲಿ ನನ್ನ ಮಕ್ಕಳಿಗಾಗಿರ್ಬೋದು, ನನ್ನ ಮೊಮ್ಮಕ್ಕಳಿಗಾಗಿರ್ಬೋದು, ಪ್ರತಿಯೊಂದು ಸಂಪನ್ಮೂಲವನ್ನ ಉಳಿಸೇನೆ ನಾನು ಸತ್ತೋಗೋದು. ಆ ವ್ಯವಸ್ಥೆಯನ್ನ ಕಟ್ಟಬೇಕು ನಾವು. ದಯವಿಟ್ಟು ಈ ಪತ್ರನೆಲ್ಲ ಕೊಡ್ತಾ ಇದೀವಿ. ನಾವು ಜಿಲ್ಲಾಧಿಕಾರಿ ಬರೋರು ಹಿಂದಕ್ಕೆ ಬರಿ, ಫೋಟೋ ಹೊಡ್ಕೊತಾರೆ ನಮ್ಮವ್ರು. ಹಿಂದಕ್ಕೆ ಬರಪ್ಪ, ಹಿಂಗೆಲ್ಲಾರು ಕಾಣಂಗೆ ಫೋಟೋ ನೀಟಾಗಿ ಹೊಡ್ಕೊಳ್ರಪ್ಪ ದಯವಿಟ್ಟು. ಎಲ್ರು ನೀಟಾಗಿ ಹೊಡ್ಕೊಳ್ಳಿ ಫೋಟೋನ ದಯವಿಟ್ಟು. ಮೇಲೆ ಮೇಲೆ ಆಡಳಿತ ನೀವು ಮಾಡ್ತೀರ, ನಾವು ಜನ ಇದ್ರೆ ಮಾತ್ರ ಜನನೇ ಬದುಕಿದಂತ ವಾತಾವರಣ ಇದ್ರೆ ಆಡಳಿತ ದಯವಿಟ್ಟು ಮಾಡಿ, ಒಳ್ಳೇದಾಗಿ ಒಳ್ಳೆ ಕೆಲಸ ಮಾಡೋಣ. ನಾವು ಜೊತೆಯಾಗಿ ಒಳ್ಳೆ ಕೆಲಸ ಮಾಡೋಣ. ಸರ್, ಈ ವ್ಯವಸ್ಥೆಯಲ್ಲಿ ನಿಮ್ಮ ಮಕ್ಕಳು ಇದ್ದಾರೆ ಸರ್, ಅರ್ಥ ಮಾಡ್ಕೊಳ್ಳಿ. ನಾವೇನ್ ನಿಮ್ಮ ಮೇಲೆ ದ್ವೇಷಕ್ಕೆ ಬಂದಿಲ್ಲ, ಎಲ್ಲರೂ ಇದ್ದಾರೆ ಇಲ್ಲಿ. ಅಧಿಕಾರಿಗಳ ಮಕ್ಕಳು, ನಿಮ್ಮ ಮಕ್ಕಳು ಇದ್ದಾರೆ. ನಮ್ಮ ಮಕ್ಕಳು ಚೆನ್ನಾಗಿರ್ತಾನೆ, ದೇಶ ಹಾಳಾಗಿ ನಾನ್ ಚೆನ್ನಾಗಿರ್ತೀನಿ ನಾನು ಯಾವನೋ ಮುಟ್ಟಾಳ ಅಷ್ಟೇ. ದೇಶ ಹಾಳು ಮಾಡೋ ಕೆಲಸ ಇದೆಲ್ಲ ಯಾವನೋ 3 ಎಕರೆ ಮಾಡೋದು ಹೊಟ್ಟೆ ಉರಿಯೋದ ನಿಮ್ಗೆ. ಈಗ ನೋಡ್ರಿ, ನಮ್ ಸಿರಾ ತಾಲೂಕಿಗೆ ಗಮನಿಸ್ರಿ, ನಮ್ ಸಿರಾ ತಾಲೂಕಿನಾಗೆ ಬಗಲುಕುಂ ಸಾಗುವಳಿ ಕೇಳಿದೆ. ಇವತ್ತಾಗ ನಮ್ ಸಿರಾ ತಾಲೂಕಿನ ಕೊಡ್ಲಿಲ್ಲ. ಯಾರೊಬ್ಬ ಸೋಲಾರ್ ಮಾಡೋನಿಗೆ
ಸರ್ಕಾರ ಹೇಳ್ತದೆ ಗೋಮಾಳ ಮುಂಜೂರು ಮಾಡ್ಕೊಂಡು ಸರ್ವೆ ನಂಬರ್ ಆ ಗೋಮಾಳ ಜಾಗವನ್ನು 100 ಎಕರೆ ಮುಂಜೂರು ಮಾಡಿ ಸೋಲಾರ್ ಮಾಡ್ತಾರೆ. ಈಗ 15 ದಿವಸದಾಗೆ ಮಿನಿಸ್ಟರ್ ಉದ್ಘಾಟನೆ ಮಾಡಿರೋದು. ಸೋಲಾರ್ ಮಾಡೋಕೆ ಅವ್ರಿಗೆ ಅವಕಾಶ ಐತೆ. ರೈತರಿಗೆ ಜಮೀನು ಮುಂಜೂರು ಮಾಡೋದು ಅಂತ ಇಲ್ಲ ಈ ಸರ್ಕಾರಕ್ಕೆ. ಈಗ ಗಣಿಗಾರಿಕೆ R&R ಅಲ್ಲಿ ಇರೋದಲ್ವಾ, ಮೊನ್ನೆ ಯಾರೋ ಜಿಲ್ಲಾ ಆಸ್ಪತ್ರೆಯನ್ನ ರಿನೋವೇಷನ್ ಮಾಡ್ತೀವಿ ಕಟ್ತೀವಿ ಅಂತ ಹೇಳಿ ಚಿಕ್ಕನಾಯಕನಹಳ್ಳಿ ಗಣಿ ಬಾಧಿತ ಪ್ರದೇಶದಲ್ಲಿ ಏನು ಕಾರ್ಯಕ್ರಮಗಳು ಮಾಡಿದೆ. ತುಮಕೂರು ಜಿಲ್ಲೆಯಲ್ಲಿ ಜಿಲ್ಲಾ ಆಸ್ಪತ್ರೆಗೆ ಆ ಹಣವನ್ನು ಬಳಸಿದ್ರೆ ಅದಕ್ಕೆ ಯೋಜನೆಯಲ್ಲಿ ಅವಕಾಶ ಇದೆಯಾ? ಮನೆ ಪೇಪರ್ಲೆಲ್ಲ ಬಂದಿದೆ. ಈ ಥರದ್ದು ಏನೇನೋ ಅಸಭ್ಯವಾಗಿ ಆ ದುಡ್ಡನ್ನು ಖಾಲಿ ಮಾಡೋದಕ್ಕೆ ಏನೇನೋ ಮಾಡ್ಕೊಂಡು ಹೋಗ್ತಾ ಇದ್ರೆ ಏನೇನೋ ಮಾಡ್ತಿರ್ಬೋದಲ್ಲ. 10 years ಪ್ರೋಗ್ರಾಮು ಸಂವೇದನೆ ಇಲ್ಲ ಅಧಿಕಾರಿಗಳಿಗೆ. ಏನು ಹಣನೇ ಹಣ ಖಾಲಿ ಮಾಡಬೇಕು ಅಂತಂದ್ಬಿಟ್ಟು ನಾಳೆ ದಿನ ರಿಕವರಿ ಬರುತ್ತೆ. ನೀವು ಅಧಿಕಾರಿಗಳು ಯಾರ್ಯಾರಿದ್ದೀರ ನಿಮ್ಮ ಆಸಕ್ತಿ ಮೇಲೆ ಹೋಗ್ಬೇಕು. ಸುಪ್ರೀಂ ಕೋರ್ಟ್ ಪ್ರೋಗ್ರಾಮಿಂಗ್ ಆಫೀಸರ್ ಯಾರೇ ಆಗಿರ್ಬೋದು, ಅದು ಪರ್ಪಸ್ ಸರ್ವಾಗಿಲ್ಲ ಅಂತಂದ್ರೆ ಸುಪ್ರೀಂ ಕೋರ್ಟ್ ಜಡ್ಜೆ ಆಗಲಿ, ಜಡ್ಜ್ ಆದ್ರೂ ಸುಪ್ರೀಂ ಕೋರ್ಟ್ ಗೈಡ್ಲೈನ್ಸ್ ಅಡಿನಲ್ಲೇ ಕೆಲಸ ಮಾಡಬೇಕಾಗುತ್ತೆ. ಕೆಲಸ ಮಾಡಿ ಪರ್ಪಸ್ಸೇ ಸರ್ವಾಗಿಲ್ಲ ಇರ್ಬೋದು. ಸುದರ್ಶನ್ ರೆಡ್ಡಿ ಅವರು ಓವರ್ಸೈಟ್ ಅಥಾರಿಟಿನೇ ಇರ್ಬೋದು. ಸುಪ್ರೀಂ ಕೋರ್ಟ್ ಗೈಡ್ಲೈನ್ಸ್ ಪ್ರಕಾರ ಕೆಲಸ ಎಕ್ಸಿಕ್ಯೂಟ್ ಆಗಲಿಲ್ಲ, ಪರ್ಪಸ್ ಸರ್ವಾಗಿಲ್ಲ ಅಂತಂದ್ರೆ ವಾಪಸ್ ಹೋಗ್ತೀವಿ ಕೋರ್ಟ್ಗೆ. ಹಣ ಯಾಕೆ ಕಟ್ಟೋದು? ಇದರಲ್ಲಿ ಯಾರ್ಯಾರು ಭಾಗಿಯಾಗಿದ್ದಾರೆ ಎಲ್ಲ ಅಧಿಕಾರಿಗಳು ಅವ್ರ ಅಸೆಟ್ಸ್ ಅಂಡ್ ಲಯಬಿಲಿಟೀಸ್ ಮೇಲೆ ಹೋಗ್ಬೇಕು. ಹೇಳ್ರಿ, ನಾವು ಇಲ್ಲೇ ಕುತ್ಕೋತೀವಿ. ಪೊಲೀಸರು ಒಂಚೂರು ಡೈರೆಕ್ಷನ್ ಮಾಡಬಾರ್ದು. ನಮ್ಗೇನೋ ತೊಂದರೆ ಕಳಿಸಿ ಯಾರು ಸಂಬಂಧ ಕುತ್ಪಾಡಿ ಒಂದು ಫೋಟೋ ಓಡಾಡೋದಕ್ಕೆ ಸ್ವಲ್ಪ ಜಾಗ ಬಿಡ್ರಿ. ಇವರು ಇನ್ನೊಂದು 3-4 ಜನ ಇದ್ದಾರೆ. ಸಾಹೇಬ್ರು ಬಂದ್ರು, ಮೀನರು ಹೋದ್ರು, ಫೈಲ್ ತಗೊಂಡು ಹೋದ್ರು. ಮುಂದಿನ ವರ್ಷಕ್ಕೆ ಹೋಗಲ್ವಾ ಅದು? ಅದೆಲ್ಲ ಬಿಡಿ. ಅವರಿಗೆ ಸರಿಯಾಗಿ ಮಾಡಿರೋದು ಬಿಡುಗಡೆ ಮಾಡ್ಬೋದಲ್ಲ. ಮತ್ತೆ ನಾನು ಹೇಳೋದೇನು, ಬಂದು ಎಬ್ಬರ್ಸ್ ಕಳಿಸ್ಬಿಡ್ತೀನಿ. ನೋಡಿ ಇವರು ಅವ್ರ ಹೆಂಡತಿ ಒಡವೆ ಹಣ ಇಟ್ಟು ಅವರು ಹೇಳ್ತಾ ಇದಾರೆ. ಅವರು ಇವಾಗ ಏನೋ ವಿಷದ ಬಾಟ್ಲಿನ ತಂದಿದ್ರು, ಇದೆಲ್ಲ ಕದ್ದು ಇಟ್ಟು ನಾವೇ ಕಟ್ಕೊಂಡಿದೀವಿ. ನಾನು ಹೇಳ್ತೀನಿ ಕೇಳಿ. ನಾನು ಇವಾಗ ನಿಮ್ಮ ಎದುರು ಹೇಳ್ತೀನಿ, ಜಿಲ್ಲಾಧಿಕಾರಿ ಎದುರು ಹೇಳ್ತೀನಿ, ಎಲ್ಲರ ಎದುರು ಹೇಳ್ತೀನಿ. ಅವರು ಸರಿಯಾಗಿ ಮಾಡಿದ್ರೆ ದುಡ್ಡು ರಿಲೀಸ್ ಮಾಡಿ, ಸರಿಯಾಗಿ ಮಾಡ್ಲಿಲ್ಲ ಅಂದ್ರೆ ನಿಲ್ಸಿ. ಆದ್ರೆ ಸರಿಯಾಗಿ ಮಾಡಿದಾರಾ? ಅವ್ರಿಗೆ ನೀವು ಆದೇಶ ಕೊಟ್ಟಿದ್ದೀರಾ ಮಾಡಿ ಅಂತ, ಅವ್ರಿಗೆ ದುಡ್ಡು ರಿಲೀಸ್ ಮಾಡಿ. ಸರಿಯಾಗಿ ಮಾಡಿಲ್ವಾ, ಏನ್ ತಪ್ಪು ಮಾಡಿದಿರಾ ಸರಿಪಡಿಸಿ ದುಡ್ಡು ರಿಲೀಸ್ ಮಾಡಿ. ಯಾರು ಸರಿಯಾಗಿ ಮಾಡಿಲ್ವೋ ಅವ್ರಿಗೆ ದುಡ್ಡು ಕೊಡ್ತೀವಿ. ನಾವು ಇಲ್ಲಿಗಲ್ ಯಾವ್ದು ಪ್ರೋತ್ಸಾಹ ಕೊಡಲ್ಲ. ರೈತರು ಬಂದಿದ್ದಾರೆ, ಅವ್ರು ಕಷ್ಟಪಟ್ಟು ಆರಾಮ ಎಲ್ಲಿಂದ ತರಕಾರಿ 5 ಎಕರೆ 3 ಎಕರೆ ಜಮೀನು ಇಟ್ಕೊಂಡಿರೋರು ಎಲ್ಲಿಂದ ಏನ್ ಪ್ರಾಬ್ಲಮ್? ನಿಮ್ ಗಮನದಲ್ಲಿ ಇದ್ದಂಗೆ ಇವ್ರಿಗೆ ಯಾವ ಹಂತದಲ್ಲಿ ಯಾಕೆ ಎಷ್ಟು ದಿವಸ ಆಯ್ತು ನೀವು ಡಿಸಿ ಮೇಡಮ್ ಹತ್ರ ಇಟ್ಟು? ಎಷ್ಟು ದಿವಸ ರೀಸೆಂಟ್ ಅಂದ್ರೆ ಎಷ್ಟು ದಿವಸ ಇಟ್ಟಿದ್ದೀರಾ?
ಡಿಸೆಂಬರ್ ಜನವರಿ ಇಟ್ಟಿದೆ ಬಟ್ ಕಾರಣಕ್ಕೆ ಸ್ವಲ್ಪ ಕಂಪ್ಲೇಂಟ್ ಅದು ಜವಾಬ್ದಾರಿ ಸರಿ, ಅದು ಮಾಡಿಲ್ಲ, ಮಾಡಿಸ್ಬೇಕಾದ್ರೆ ನೀವೇ ತಾನೇ ಜವಾಬ್ದಾರಿ. ಅದು ಸರಿಯಾಗಿ ಇವಾಗ ಯೋಜನೆ ಬಂತು. ಕೆಲಸ ಮಾಡೇ ಯಾರು ಮಾಡಿಲ್ಲ ಅವ್ರಿಗೆ ಕೊಡ್ಲೇಬೇಡಿ, ನಾವು ಅದನ್ನ ಹೇಳ್ತೀವಿ. ಯಾರು ಮಾಡಿದಾರೋ ಇವರೆಲ್ಲ ನೋಡ್ರಿ, ಅವ್ರು ಮೀನು ಕೊಡ್ಸಿ ಕೊಟ್ಟು ಅವ್ರೊಂದ್ ಹೇಳಿ ನೀವೊಂದ್ ಹೇಳಿ, ಅವ್ರೊಂದ್ ಹೇಳಿ ನೀವೊಂದ್ ಹೇಳಿ. ಒಂದೊಂದು ಕೆಜಿ ಮೀನು ಹಾಕಬೇಕು ನೋಡಿ, ಮೀನು ಯಾರಿಗೆ ನಮ್ಮ ಪಂಚಾಯತ್ ನರೇಗಾದಲ್ಲಿ 5,000 ರೂಪಾಯಿ ನೋಟಿಸ್ ಕೊಟ್ಟು ನರೇಗಾದಲ್ಲಿ 5,000 ರೂಪಾಯಿ ಇದ್ರು ತಹಸೀಲ್ದಾರ್ರಿಗೆ ಹೇಳಿ ಪಾಣಿ ಮೇಲೆ ಎಂಟ್ರಿ ಮಾಡ್ಸಯ್ಯ ಅಂತೀನಿ. ಅಷ್ಟು ಕ್ಲಾರಿಟಿ ಇದೀವಿ ನಾವು. ನೋಡಿ, ಈಗ ಇನ್ನೊಂದು ವಾರ ಬಿಟ್ರೆ ಇವರು ಮುಂದಿನ ವರ್ಷದವರೆಗೂ ಕಾಯ್ಬೇಕು. ಬಡ್ಡಿ ಎಷ್ಟಾಗುತ್ತೆ ದುಡ್ಡು ಹಣ, ಅವ್ರ ಮನೆ ಕುಟುಂಬದಲ್ಲಿ ಏನೇನು ವ್ಯವಸ್ಥೆ ಆಗುತ್ತೆ. 3 ವರ್ಷ ಆಗಿದೆ. ದಯವಿಟ್ಟು ಯಾರು ಲೀಗಲ್ ಆಗಿ ಮಾಡಿದ್ದಾರೆ, ನೀಟಾಗಿ ಮಾಡಿದ್ದಾರೆ, ಅವ್ರಿಗೂ ಈಗ ಇನ್ನೊಂದು ವಾರದಲ್ಲಿ ನೀವು ರಿಲೀಸ್ ಮಾಡಬೇಕು. ಇವತ್ತು ನೋಡಿ, ಇಲ್ಲ ಅಂದ್ರೆ ಆಗಲ್ಲ. ಇವತ್ತೇ ಲಾಸ್ಟ್ 18ಕ್ಕೆ ಇರ್ಬೇಕು. 20ಕ್ಕೆ ಫೈಲು DC ಮೇಡಮ್ ತಗೋಯ್ತೆ ಅಂದ್ರೆ ಅವಕತೆ ನಾವು ವಾಪಸ್ ಕೊಡ್ತಾರೆ. ಈಗ ಒಂದು ಸೆಕೆಂಡ್ ನಮ್ಗೆ ಏನಾದ್ರು ಅಂದ್ರೆ ಹಂಗೆ ನಿಧಾನಕ್ಕೆ ಹೇಳ್ರಿ. ಒಂದು ಕೆಲಸ DC ಅವ್ರನ್ನ ಬಂದು ಭೇಟಿ ಮಾಡುವಾಗ ಇಲ್ಲ ಅನಧಿಕೃತವಾಗಿ ಕೆಲಸ ಮಾಡಿದ್ರೆ ಅದನ್ನ ಸ್ಪಾಟ್ ನೋಡಿದ್ರೆ ಯಾರಿಗೂ ಬಿಲ್ ಕೊಡಲ್ಲ ಅಂತ ಹೇಳಿ ನಾವು ಅವರು ಹೇಳಿ ನೀವು ಬಂದು ನೋಡ್ರಿ. ನಿಮ್ಗೆ ಸಂಬಂಧಪಟ್ಟ AC ಅವರು 2 ಸರಿ ಬಂದ್ರು, ಇವ್ರು ಬಂದ್ರು, ಆಮೇಲೆ ಪಶುಸಂಗೋಪನಾ ಇಲಾಖೆ ಅಧಿಕಾರಿಗಳು ಬಂದ್ರು, ಎಲ್ಲ ನೋಡ್ಕೊಂಡು ಓಕೆ ಅಂತ ಹೇಳಿ ತಂದು ಕೊಟ್ಟಾದ್ಮೇಲೆ ಪರ್ಸೆಂಟೇಜ್ಗೋಸ್ಕರವಾಗಿ ಉಳ್ಕೊಂಡ್ರಪ್ಪ. ಇಲ್ಲ ಈ ದುಡ್ಡು ಕೊಡೋಕೆ ಆತರ ಏನಾದ್ರು ಇದ್ರೆ ನಾವೇ ಕೊಡ್ತೀವಿ. ಹೇಳಿ ಸರ್, ಎಲ್ಲ ಒಂದು 500 ಕೊಟ್ಬಿಡ್ತೀವಿ ಅಂತ ಎಲ್ಲಾರ ಈಗ ನಿಮ್ದು ಎಷ್ಟು ಕೊಡ್ಬೇಕು ಹೇಳಿ ಕೊಡ್ತೀವಿ ಹೊತ್ತಾಗೆ. ಸುಮ್ಮನೆ ಯಾಕತ್ತಾಗೆ ಭಿಕ್ಷೆ ಬೇಡ್ಕ ಬಂದ್ಬಿಡ್ತೀವಿ ಒಂದ್ ರೌಂಡ್ ನಾಶಿಂದ. ಭಿಕ್ಷೆ ಬೇಡಿ ಕೊಡಕ್ಕೂ ರೆಡಿ ಇದೀವಿ ನಾವು. ಒಂದ್ ಕಾತರ ಇಲ್ಲಂದ್ರೆ ನಿಮ್ಮನ್ನ ಏನು ಮಾಡಕ್ ಬರಲ್ಲ ಪಾಪ. ನಿಮ್ ನೋಡ್ರೆ ಏನಿಸ್ತದೆ, ನೀವು ಒಂದೇ ಸರಿ ಹೇಳ್ತೀರಿ ಬಂದ್ರೆ ಅಣ್ಣ ನಾನೆಲ್ಲ ಪ್ರಪೋಸ್ ಮಾಡಿ ದೇಶಗಳನ್ನ ಈ ಅವ್ರ ಜೊತೆ ಮೀಟಿಂಗ್ ಮಾಡಿದ್ದೀನಿ, ನಾನು ಏನ್ ಮಾಡೋದು ಬರ್ಲಕ್ ಹೋಗಿಲ್ಲ. ಫೈಲ್ ಯಾಕೆ ವಾಪಸ್ ಬಂದದೆ ಸ್ವಾಮಿ? ದಯವಿಟ್ಟು ಐಡಿ ಕಾರ್ಡ್ ಹಾಕೊಂಡ್ಬನ್ನಿ. ಯಾರು ಲೀಗಲ್ ಆಗಿ ಸರಿಯಾಗಿ ಮಾಡಿದಾರೋ ಅವರಿಗೆ ಹಣವನ್ನ ರಿಲೀಸ್ ಮಾಡಿ, ಯಾರು ಮಾಡಿಲ್ವೋ ತಡೆ ಹಿಡೀರಿ. ನಮ್ಗೆ 15,000 ರೂಪಾಯಿಗೆ ಭಿನ್ನಾಭಿಪ್ರಾಯ ಇಲ್ಲ. ನಾವು ಮೋಸ ವಂಚನೆಗೆ ಭ್ರಷ್ಟಾಚಾರಕ್ಕೆ ಅವಕಾಶ ಮಾಡ್ಕೊಡಲ್ಲ. ಇವರು ರೈತರು ನಮ್ಮನ್ನ ಅಪ್ರೋಚ್ ಮಾಡಿದ್ರು, ನಾನು ಮೊನ್ನೆ ಬಂದು ಪತ್ರ ಕೊಟ್ಟು ಹೋಗಿದ್ರು. 15ನೇ ತಾರೀಕು ಬರ್ತೀವಿ, ಅಷ್ಟಕ್ಕೆ ವ್ಯವಸ್ಥೆ ಮಾಡಿ ಅಂದಿದ್ವಿ, ಅವ್ರೇನು ಮಾಡಿಲ್ಲ. ಇವಾಗ ನಾನು ಅವತ್ತೂ ಹೇಳಿದೀನಿ, ಲಂಚ ಕೊಡಕ್ ನಾವು ಸಿದ್ಧ ಇದೀವಿ, ಜನರ ಹತ್ರ ದುಡ್ಡು ಕಲೆಕ್ಟ್ ಮಾಡ್ಕೊ ಬಂದ್ ಕೊಡ್ತೀವಿ, ಅದೆಷ್ಟು ಹೇಳಿ ಅಂತ ನಾವು ಹಂಗೇನೆ ಹೇಳ್ತಾ ಇದ್ದೀವಿ. 40%, 30%. ಹಾಗಾಗಿ ಲಂಚ ಅದು ಇದು ಏನು ನೀಟಾಗಿ ಇಲ್ಲಿ ಏನು ಅವ್ಯವಹಾರಗಳು ಆಗ್ಬಾರ್ದು. ಲೀಗಲ್ ಆಗಿ ಮಾಡಿದ್ರೆ ಅವ್ರಿಗೆ ದುಡ್ಡು ರಿಲೀಸ್ ಮಾಡಿ. ಇಲ್ಲ ಅಂದ್ರೆ ಇನ್ನೊಂದು ವರ್ಷ ಕಾಯ್ಬೇಕಲ್ಲ. ಏನಕ್ಕೆ ಕಾಯ್ಬೇಕು? ಅವ್ರು 1 ವರ್ಷ ಗಂಟೆ 3 ವರ್ಷ ಆಗಿದೆ. 6 ಲಕ್ಷದ ಬಡ್ಡಿ ಎಷ್ಟು? ನಾನು ಒಬ್ಬ ಬಿಸ್ನೆಸ್ ಮ್ಯಾನೇ. ನಾನು ಇವಾಗ ಏನಾದ್ರು ದುಡ್ಡು ಬ್ಯಾಂಕ್ ಅಲ್ಲಿ ತಗೋಬೇಕು ಅಂದ್ರೆ 5 ಲಕ್ಷ 10 ಲಕ್ಷ 20 ಲಕ್ಷ ಎಷ್ಟು ಬಡ್ಡಿ ಬರುತ್ತೆ ಹೇಳಿ? ಬಿಸ್ನೆಸ್ ಮಾಡೋರಿಗೆ ಎಷ್ಟು ಕಷ್ಟ ಇದೆ, ರೈತರಿಗೆ ಎಷ್ಟು ಕಷ್ಟ. ಹಂಗಾಗಿ ದಯವಿಟ್ಟು
ಇವ್ರದ್ದು ರಿಲೀಸ್ ಮಾಡಿ, ಏನು ಇನ್ನ ಟೈಮ್ ಇನ್ನೊಂದು ಸಮಯ ಇನ್ನೇನು ಮುಗಿತಾ ಇದೆ, ಇನ್ನೊಂದು 2-3 ದಿನದಲ್ಲಿ ಯಾರು ಲೀಗಲ್ ಮಾಡಿದ್ರು ಮಾಡಿ, ದಯವಿಟ್ಟು ಮಾಡಿ. ಇನ್ನು ನೆಕ್ಸ್ಟ್ ಹಂತಕ್ಕೆ ಹೋಗೋದು ಬೇಕಾಗಿದೆ. ಇವರೆಲ್ಲ ಇನ್ನೂ ಜನರೆಲ್ಲ ಕರ್ಕೊಂಡ್ ಬರ್ತಾರೆ. ಇನ್ನು ಇವತ್ತು ನಮ್ಮ ಮೀಟಿಂಗ್ ಇತ್ತು, ಮೀಟಿಂಗ್ ಇತ್ತು, ಬಂದಿದ್ವಿ ನಾವು. ಡಿಸ್ಕಷನ್ ಮಾಡಿದ್ರು ನಿರ್ದೇಶಕರು, ನಮ್ಮ ಪ್ರಧಾನ ಕಾರ್ಯದರ್ಶಿಗಳು ಯಾರು ನಿಮ್ಮ ಪ್ರಿನ್ಸಿಪಲ್ ಸೆಕ್ರೆಟರಿ? ಅನುಪಕುಮಾರ್ ಅವ್ರ ಹತ್ರನೂ ಮಾತಾಡಿ ಆಮೇಲೆ ನೀವು ಕಾರ್ಯಾದೇಶ ಕೊಟ್ಟ ಮೇಲೆ ಕೆಲಸ ಮಾಡಿರೋದಲ್ವಾ ಇವರು? ನಿಮ್ಮ ಭರವಸೆ ಮೇಲೆ ಮಾಡಿದ್ದಾರೆ. ನೀವು ಭರವಸೆ ಮೇಲೆ ಮಾಡಿದಾದ್ಮೇಲೆ ಸರಿಯಾಗಿ ಮಾಡಿದ್ರೆ ದುಡ್ಡು ಕೊಡ್ಬೇಕು, ಸರಿಯಾಗಿ ಮಾಡಿಲ್ಲ ಅಂದ್ರೆ ಇವ್ರಿಗೂ ಕೊಡ್ಬೇಡಿ, ಸರಿಯಾಗಿ ಮಾಡಿದ್ರೆ ದುಡ್ಡು ಕೊಡಿ. ಹೌದು ಹೌದು ಹೌದು. ಕೊಡ್ಲೇಬೇಕು. ಆದ್ಮೇಲೆ ಇವರು ಲೆಟರ್ ಬರೀತಾರೆ, ಇನ್ನು 20 ದಿವಸದೊಳಗಡೆ ಕೆಲಸ ಪೂರ್ಣ ಆಗಿದ್ರೆ ನಿಮ್ ಕೊಟ್ಟಿರೋ ಅನುದಾನ ವಾಪಸ್ ತಗೊಂಡ್ಬಿಡ್ತೀವಿ ಅಂತ ರೇಟಿಂಗ್ ಮಾಡ್ತಿದೀವಿ, ಮಾಡಿಸಿದ್ರಿ. ತೋರಿಸಿದೀವಿ. ನೀನ್ ಹೇಳಿದ ರೇಟಿಗೆ ಅನುದಾನ ಕೊಟ್ಟಿದ್ದೀವಿ, ಲೆಟರ್ ಕೊಟ್ಟಿದ್ದೀವಿ, ಕೆಲಸ ಪೂರ್ಣ ಮಾಡಿ ನೋಡೋದನ್ನು ತೋರಿಸಿದ್ವಿ. ಇವರೇ ಬರ್ಬೋದು ಲೆಟರ್. 3 ತಿಂಗಳ ಮುಗಿದ ದಯವಿಟ್ಟು 3 ವರ್ಷದ ನೀವೇನ್ ಬಂದಿದ್ದೀರಾ, ಕಾರ್ಯಾದೇಶ ಏನ್ ಮಾಡಿದೀರಾ, ಅದಕ್ಕೆ ನಡ್ಕೊಂಡಿರೋ ಹಣನ ಬಿಡುಗಡೆ ಮಾಡಿ. ಯಾರು ಮಾಡಿಲ್ಲ, ನಮ್ಮ ಹುಡುಗನೇ ಅದನ್ನ ಕಂಪ್ಲೇಂಟ್ ಮಾಡಿರೋದು ಪ್ರದೀಪ್. ಯಾರು ಇಲ್ಲಿಗೆಲ್ಲ ಮಾಡ್ತಾ ಇದಾರೆ ನಿಲ್ಸಿರೋದು ನಾವೇ. ಸರ್ಕಾರದ ನಯಾ ಪೈಸನು ಕೂಡ ನಾವು ಅತ್ತ ಇತ್ತ ಭ್ರಷ್ಟಾಚಾರಕ್ಕೆ ಬಿಡೋರಲ್ಲ. ಹಂಗಾಗಿ ರಿಕವರಿ ಮಾಡಿದ್ರೆ ಇವ್ರು ಸಂಬಳದ ಕಟ್ಟಾಗುತ್ತೆ. ರಿಕವರಿ ಮಾಡೋ ಕೆಲಸ ಯಾರು ಮಾಡ್ಬೇಕು? ಇವ್ರು ಮಾಡ್ಬೇಕು. ಇವರು ರಿಕವರಿ ತಹಸೀಲ್ದಾರ್ ಪತ್ರ ಬರಲಿ, ಅವ್ನ RTC ಮೇಲೆ ಎನ್ರೋಲ್ ಆಗುತ್ತೆ, ಇಷ್ಟು ಬೇಬಾಕಿ ಇದೆ ಅಂತ ಅರ್ಥ ಆಯ್ತಾ? ಆ ಕೆಲಸ ನೀವು ಮಾಡಿದ್ರೆ ಹೋದ್ರೆ ಇವ್ರ ಸಂಬಳದಲ್ಲಿ ಇವ್ರ ಪೆನ್ಷನ್ ಇವ್ರದೇ ರಿಕವರಿ. ಡೆಪ್ಟಿ ಮೆಂಬರ್ ಅಂತ ಮಾಡ್ಬಿಡ್ರಿ, ಅವ್ನೇನು ಇಲ್ಲ. ಒಬ್ಬ ಜಿಲ್ಲಾ ಪಂಚಾಯತ್ ಸದಸ್ಯ ಅಂತ ಅವ್ನು ಬಿಲ್ ಮಾಡ್ಬಿಡ್ರಿ, ಒಬ್ಬ ಕಾಂಗ್ರೆಸ್ ತಾಲೂಕ್ ಪಂಚಾಯತಿ ಸದಸ್ಯ ಅಂತ ಅವ್ನು ಬಿಲ್ ಮಾಡ್ಬಿಡ್ರಿ. ನಾವು ಕಾಂಗ್ರೆಸ್ ಅವರಲ್ಲ, ಬಿಜೆಪಿ ಅವರಲ್ಲ, ಯಾವ ಹೊಸಟು ನಮ್ಮ ಬ್ಯಾಕ್ ಮಾಡ್ತಿದ್ರಿ ನೀವು. ನಾವು ನಿಮಗೆ ಏನು ಅಧಿಕಾರ ಕೂತಿದ್ರೆ ಆ ನನ್ನ ಮಕ್ಳು ಯಾವ ಕೆಲಸ ಬಂದು ನಮ್ಮ ಮಗ ಸನ್ಮತ್ತು ಬೋರ್ಡ್ ತಗೊಂಡ್ಬಂದ್ರೆ ನಿಮ್ಮನ್ನೆಲ್ಲ ಸನ್ಮತ್ತು ಬೋರ್ಡ್ ತಗೊಂಡಲ್ಲ ಅವ್ನು ಮಾಡ್ತೀವಿ. ನಾವು ಸನ್ಮತ್ತು ಬೋರ್ಡ್ ಕೇಳಿ ಅವ್ರು ಟಪಾಲ್ ಕೊಟ್ಟಿದ್ದಾರೆ ಅನ್ಸುತ್ತೆ. ಟಪಾಲ್ ಕೊಟ್ರಲ್ವಾ ಅವು? ಜೆರಾಕ್ಸ್ ಹೋಗಿದಾವ? ಅವಕ್ಕೆಲ್ಲಕ್ಕೂ ಇನ್ವೈಟ್ ಬೋರ್ಡ್ ಮಾಡಿಸ್ಬೇಕು. ಮಾಡ್ತೀವಿ. ಸನ್ಮತ್ತು ಬೋರ್ಡ್ ಇಲ್ಲ. ಫೋಟೋ ಹೊಡ್ಕೊಳ್ಳಿ. ಅಣ್ಣ ಒಂದ್ 2 ದಿನದಲ್ಲಿ ಮಾಡಕ್ ಹೇಳೋಣ, ಒಲ್ಲೆ ಆಯ್ತಾ? ಬರೀ ಮೇಲೆ 25 ಜನ ಕೊಟ್ಟವ್ರೆ. ಇನ್ನೂ 1 kg